US ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇದು ನಮ್ ಭಾರತ. ಸರಿ, ಈಗ ನಾನು ಕೇಳ್ತೀನಿ ಏನಂತ ಅಂದ್ರೆ 4/6/2026 ಇಲ್ಲಿಗ ಟೈಮ್ ಡೇಟ್. ಅಮೆರಿಕಾದಲ್ಲಿ ಯಾವ ಡೇಟ್ ಇದೆ? ವೆರಿ ಗುಡ್. ಇಲ್ಲಿ ಏನಿರುತ್ತೆ ಅಂತ ಅಂದ್ರೆ 3/6/2026 ಇಟ್ಕೊಳ್ರಿ. ಸೊ ಇದೇನ್ ಲೈನ್ ಇದೆಯಲ್ಲ, ಇದನ್ನ ಏನಂತ ಕರೀತಾರೆ ಅಂದ್ರೆ ಇಂಟರ್ ನ್ಯಾಷನಲ್ ಡೇಟ್ ಲೈನ್ ಅಂತ ಕರೀತಾರೆ. ಸೊ ಇದ್ಯಾಕೆ ಬಂತು, ಇದೆಲ್ಲಿಂದ ಬಂತು? ನಾನು ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ. ನೋಡಿ, ಭೂಮಿಯನ್ನ ಎರಡು ತರ ವಿಭಾಗ ಮಾಡಿದ್ರು. ಅವುಗಳ ಭೂಮಿಯನ್ನ ಅಳತೆ ಮಾಡೋಕೆ, ಒಂದು ಅಂದಾಜ್ ಇಟ್ಕೊಳ್ಳೋಕೆ. ಅಡ್ಡಡ್ಡ ರೇಖೆಗಳನ್ನ ಏನ್ ಕೊರದ್ರಲ್ಲ, ಇವುಗಳನ್ನ ಏನಂತ ಕರೆದ್ರು? ಅಕ್ಷಾಂಶ ಅಂತ ಕರಿತೀವಿ ಕನ್ನಡದಲ್ಲಿ. ಇಂಗ್ಲಿಷ್ ಏನಂತ ಕರಿತೀವಿ? ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಅಕ್ಷಾಂಶಗಳಿವು ಅಡ್ಡಡ್ಡ. ಸರಿ, ಅಕ್ಷಾಂಶಗಳು. ಈಗ ಪ್ರಶ್ನೆಗೆ ಉತ್ತರ ಮಹಾಂತೇಶ್ ಅವ್ರು ಹೇಳ್ರಿ. ಇಲ್ಲಿ ಎಷ್ಟು ಉದ್ದ ಇರುತ್ತೆ? ಇಲ್ಲಿ ಉದ್ದ ಎ ಅಂತ ಇದೆ ಅನ್ಕೊಡ್ರಿ. ಇಲ್ಲಿ ಎಷ್ಟಿರುತ್ತೆ ಇದರ ಡಿಸ್ಟೆನ್ಸ್? ಹೆಚ್ಚಿರುತ್ತೆ, ಕಡಿಮೆ ಇರುತ್ತೆ? ಸೇಮ್ ಇರುತ್ತೆ. ವೆರಿ ಗುಡ್. ಇಲ್ಲೂ ಕೂಡ ಏನೇ ಇರುತ್ತೆ, ನೆನ್ಪಿಟ್ಕೊಡ್ರಿ. ಅಂದಾಜು ಎ ಬೇಡ, ಎಕ್ಸ್. ನಿಮ್ಗೆ ಎಕ್ಸ್ ರೂಢಿ ಇರುತ್ತಲ್ಲ, UPSC ಫೇವರೇಟ್ ಈ ವರ್ಷದ ಎಕ್ಸ್. ಕ್ವಾಲಿಟಿ ಪ್ರಶ್ನೆಗಳೆಲ್ಲ ಎಕ್ಸ್ ಅಲ್ಲೇ ಬಂದಿತ್ತು. ಇಲ್ಲಿ ಏನಿರುತ್ತೆ? ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಅಂದ್ರೆ ಅಕ್ಷಾಂಶಗಳು ನಮ್ಮ ಭೂಮಿ ಮೇಲೆ ಏನಿದಾವಲ್ಲ ಎಲ್ಲಾ ಕಡೆ ಸೇಮ್ ಅಳುತ್ತೆ. ನೀವು ಉದಾಹರಣೆಗೆ ಒಂದು ವಾಟರ್ ಬಾಟಲ್ ನೋಡಿದ್ರೆ, ಇದು ಡೊಂಕಾ ಡಿಂಕ್ ಇದೆ ಬಿಡ್ರಿ. ಈಗ ಇಲ್ಲೇನ್ ಲೈನ್ ಇದಾವಲ್ಲ, ಇವು ಅಡ್ಡಡ್ಡ ಇರುವಂತ ಲೈನ್ಗಳೇ ಅಕ್ಷಾಂಶ. ಅಕ್ಷಾಂಶಗಳ ನಡುವಿನ ವ್ಯತ್ಯಾಸ, ಡಿಸ್ಟೆನ್ಸ್, ಇಡೀ ಭೂಮಿ ತುಂಬಾ ಸೇಮ್ ಇರುತ್ತೆ. ನೆನ್ಪಿಟ್ಕೊಡ್ರಿ, UPSC ಇಂಥ ಸ್ಟೇಟ್ಮೆಂಟ್ ಗಳನ್ನ ಕೊಡುತ್ತೆ. ಇದೆಲ್ಲೇ ಬೇಕಾದಲ್ಲಿ ತಗೊಳ್ರಿ ನೀವು ಅಕ್ಷಾಂಶಗಳು, ಈ ತರ ಅಕ್ಷಾಂಶಗಳು. ಹಾಗಾದ್ರೆ ಎಷ್ಟಿರುತ್ತೆ ಅಕ್ಷಾಂಶಗಳು? ಅಭಿಷೇಕ್ ಅವ್ರ ಹೇಳ್ರಿ, ಎಷ್ಟಿರುತ್ತೆ ಅಕ್ಷಾಂಶಗಳು? 20 30 ಇರುತ್ತಂತೀರಿ. ಟೋಟಲ್ ಎಷ್ಟು ಡಿಗ್ರಿ? ಇಲ್ಲಿ 0 ಅಂತ ತಗೊಂಡ್ರೆ ಇಲ್ಲಿಂದ ಇಲ್ಲಿವರೆಗೂ ಇದು 90 ಡಿಗ್ರಿ. ಕರೆಕ್ಟಾ? ಮತ್ತೆ ಇಲ್ಲಿಂದ ಇಲ್ಲಿ ಕೆಳಗಿನವರೆಗೂ ಕೂಡ 90 ಡಿಗ್ರಿ. ಅಂದ್ರೆ ಪ್ರತಿಯೊಂದಕ್ಕೂ 1 2 3 4 5 6, ಇಲ್ಲಿ ಒಂದು ಉದಾಹರಣೆಗೆ ಒಂದು 15 ಡಿಗ್ರಿ, ಒಂದು 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 75 ಡಿಗ್ರಿ, 90 ಡಿಗ್ರಿ, ಈ ತರ ಇರುತ್ತೆ. ಸೊ ಟೋಟಲ್ ಅಕ್ಷಾಂಶಗಳು ಎಷ್ಟಿದೆ ಹಾಗಾದ್ರೆ? 90 + 90 180. ಸೊ ಅಕ್ಷಾಂಶಗಳು ಇದಿಷ್ಟು. ಇನ್ನು ಉದ್ದುದ್ದ ಏನ್ ರೇಖೆಗಳನ್ನ ಹಾಕಿದ್ರಲ್ಲ, ಇವುಗಳನ್ನ ಏನಂತ ಕರೆದ್ರು? ರೇಖಾಂಶ ಅಂತ ಕರೆದ್ರು. ಇಂಗ್ಲಿಷ್ ಅಲ್ಲಿ ಇವುಗಳನ್ನ ಏನಂತ ಕರೀತಾರೆ? ಲಾಂಜಿಟ್ಯೂಡ್ಸ್ ಅಂತ ಕರೀತಾರೆ. ಲಾಂಗ್ ಅನ್ನೋ ಪದ ನೆನ್ಪಿಟ್ಕೊಡ್ರಿ. ಇವುಗಳನ್ನ ಲಾಂಜಿಟ್ಯೂಡ್ ಅಂತ ಕರೀತಾರೆ. ಇಲ್ಲಿ ನೋಡ್ರಿ ವಿಚಿತ್ರ ಏನಂತ ಅಂದ್ರೆ ಲಾಂಜಿಟ್ಯೂಡ್ಗಳು ವ್ಯತ್ಯಾಸ. ಇಲ್ಲಿ ಟೋಟಲ್ ಎಷ್ಟಿವೆ ಲಾಂಜಿಟ್ಯೂಡ್ಗಳು? 360 ಇವೆ. ಲಾಂಜಿಟ್ಯೂಡ್ಸ್ ಎಷ್ಟಿವೆ ಅಂತ ಅಂದ್ರೆ 360 ಇವೆ ಟೋಟಲ್. ಸರಿ, ಹಾಗಾದ್ರೆ ಇಲ್ಲಿ ಭೂಮಧ್ಯ ರೇಖೆ, ಈ ಭೂಮಧ್ಯ ರೇಖೆಯ ಬಳಿ ಇದರ ಲಾಂಜಿಟ್ಯೂಡ್ಗಳ ನಡುವಿನ ಡಿಸ್ಟೆನ್ಸ್ ಹೈಯೆಸ್ಟ್ ಇರುತ್ತೆ. ಆಮೇಲೆ ಈ ಭೂಮಿ ಮೇಲೆ ತುದಿ ಏನಿರುತ್ತಲ್ಲ, 0 ಇರುತ್ತೆ. ಎಲ್ಲ ಬಂದು ಸೇರ್ಕೊಳ್ಳುತ್ತೆ ಅಲ್ಲಿ ಲಾಂಜಿಟ್ಯೂಡ್ಗಳು. ನೀವೇನ್ ಇಮ್ಯಾಜಿನ್ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಬಾಲ್ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಒಂದು ಬಾಲ್ ಇತ್ತಂದ್ರೆ ಎಲ್ಲಾ ಬಂದಲ್ಲಿ ಸೇರ್ಕೊಳ್ಳುತ್ತೆ ಪಾಯಿಂಟ್ಗಳು. 360 ಪಾಯಿಂಟ್ಗಳು ಸೇರ್ಕೊಳ್ಳುತ್ತೆ. ಸೊ ಇದಿಷ್ಟು ಆಯ್ತಾ? ಈಗ ಕಾಲ ಬದಲಾಯ್ತು, ಮನುಷ್ಯ ಇಂಟೆಲಿಜೆಂಟ್ ಆದ. ಅವನಿಗೆ ಏನ್ ಬೇಕು ಅಂದ್ರೆ ಟೈಮ್ ಗೊತ್ತಾಗ್ಬೇಕು. ಎಲ್ಲಿಂದ ಎಲ್ಲಿ ಹೋದ್ರೆ ಎಷ್ಟು ಟೈಮ್ ಆಗತ್ತೆ, ಇಲ್ಲಿ ಯಾವ ದಿನ ಇದ್ರೆ ಅಲ್ಲಿ ಯಾವ ದಿನ, ಅದನ್ನೆಲ್ಲ ಲೆಕ್ಕ ಹಾಕೋಕೆ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಳ್ತಾರೆ. ಏನ್ ಮಾಡ್ತಾರೆ ಮೊದಲು ಅಂತ ನೋಡೋದಾದ್ರೆ, ಇದು ಜಗತ್ತಿನ ಮ್ಯಾಪ್. ಈ ಜಗತ್ತಿನ ಮ್ಯಾಪ್ ಅಲ್ಲಿ ನಮ್ಮ ಭಾರತ ಇಲ್ಲಿದೆ. ಓಕೆ, ಆಮೇಲೆ ಇದು ಈ ಕಡೆ ಅಮೆರಿಕ, ಈ ಕಡೆ ಆಫ್ರಿಕಾ. ಏನ್ ಮಾಡ್ತಾರೆ, ಇಲ್ಲಿ ಒಂದು ಗ್ರೀನ್ವಿಚ್ ಅನ್ನುವಂತ ಒಂದು ಪ್ಲೇಸ್ ಬರುತ್ತೆ. ಎಲ್ಲಿ? ಲಂಡನ್ ಅಂದ್ರೆ ಬ್ರಿಟನ್ ನಲ್ಲಿ ಒಂದು ಲೈನ್ ಎಳಿತಾರೆ ಅವರು, ಇಮ್ಯಾಜಿನರಿ ಲೈನ್. ಇದನ್ನ ಏನಂತ ಕನ್ಸಿಡರ್ ಮಾಡ್ತಾರೆ? 0 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಆರಂಭ ಮಾಡ್ಬೇಕಲ್ಲ. ಈಗ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇದು ನಮ್ಮ ಭೂಮಿ. ಈ ನಮ್ಮ ಭೂಮಿಗೆ ನಾವು ಇಲ್ಲಿ ಇವುಗಳನ್ನ ಏನಂತ ಕರಿತೀವಿ? ಭೂಮಧ್ಯ ರೇಖೆ ಅಂತ ಕರಿತೀವಿ. ಇದನ್ನ 0 ದಿಂದ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಇಲ್ಲಿ ಮೇಲೆ ಏನ್ ಬರಿತೀವಿ? 90 ಡಿಗ್ರಿ ಬರಿತೀವಿ, ಅಂದ್ರೆ ಅಕ್ಷಾಂಶಗಳಿಗೆ. ಓಕೆ, 0 ದಿಂದ ಸ್ಟಾರ್ಟ್ ಮಾಡಿದ್ವಿ, 90 ಡಿಗ್ರಿ ಅಂತ ಬರಿತೀವಿ. ಇಲ್ಲೂ ಕೂಡ 90 ಡಿಗ್ರಿ. ಇಲ್ಲೊಂದು ಉದಾಹರಣೆ 15, 30, 45, 60, 75.
ಈ ತರ ಬರ್ದೇನು ನನಗೆ ಅಂದಾಜಿದೆ ಇದು 0 ಅಂತ ನನಗೆ ಗೊತ್ತು, ಇದು 90 ಅಂತ ಗೊತ್ತು. ಆದ್ರೆ ರೇಖಾಂಶಗಳಿಗೆ ಯಾವುದನ್ನ 0 ಅಂತ ಕನ್ಸಿಡರ್ ಮಾಡೋದು ನಾವು? ಅದು ಕನ್ಫ್ಯೂಸ್ ಆಯ್ತು. ಆ ಕನ್ಫ್ಯೂಷನ್ ನ ಕ್ಲಿಯರ್ ಮಾಡೋಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಲೈನ್ ಅನ್ನ ಎಳಿತಾರೆ. ಎಲ್ಲಿ ಲೈನ್ ಅನ್ನ ಎಳಿತಾರೆ ಅಂತ ಅಂದ್ರೆ ಲಂಡನ್ ನ ಸಮೀಪದಲ್ಲಿ ಗ್ರೀನ್ವಿಚ್ ಅಂತ ಒಂದು ಪ್ಲೇಸ್ ಆಗಿ ಹೋಗುತ್ತಲ್ಲ, ಸೊ ಅಲ್ಲಿ ಆ ಲೈನ್ ಅನ್ನ ಎಳಿತಾರೆ. ಅದನ್ನ ಏನಂತ ಕನ್ಸಿಡರ್ ಮಾಡ್ತಾರೆ? 0 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತಾರೆ. ಇದ್ರ ಅಪೋಸಿಟ್ ಆ ಕಡೆ ಸೈಡ್ ಅಲ್ಲಿ ಒಂದು ಲೈನ್ ಅನ್ನ ಇಟ್ಟಿದ್ದಾರೆ. ಅದನ್ನ ಏನಂತ ಕರೀತಾರೆ? ಅದನ್ನ ಏನಂತ ಕರೆದ್ರು? ಇಲ್ಲಿದೆ ನೋಡ್ರಿ, ಇಂಟರ್ನ್ಯಾಷನಲ್ ಡೇಟ್ ಲೈನ್. ಇದು ನೀವು ಈ ತರ ಇದನ್ನ ಇದೇನೀಗ ನಾನು ಅಡ್ಡ ಇಟ್ಟಿದ್ದೀನಿ, ಇದನ್ನ ಈ ತರ ರೌಂಡ್ ಮಾಡಿದ್ರಿ ಅನ್ಕೊಡ್ರಿ, ಇದೇನಿದೆಯಲ್ಲ ಇದ್ರ ಎಕ್ಸಾಕ್ಟ್ಲಿ 180ಗೆ ಇದ್ರ ಅಪೋಸಿಟ್ ಗೆ ಇದೇನಿದೆ ಈ ಲೈನ್ ಇದೆ. ಮತ್ತೆ ಈ ಲೈನ್ ಸ್ಟ್ರೇಟ್ ಇರೋ ಬದಲು ಹೀಗೆಲ್ಲ ಯಾಕಿದೆ? ಯಾಕ್ರಿ ರಮೇಶ್ ಅವ್ರೆ? ಇದು ನೋಡ್ರಿ, ಇದು ನೋಡಿದ್ರೆ ಫುಲ್ ಸ್ಟ್ರೇಟ್, ಮತ್ ಇದ್ ನೋಡಿದ್ರೆ ಈ ತರ ಡೊಂಕಾಡಿಂಕ್ ಲೈನ್ ಇದು ಯಾಕೆ? ಎಸ್ ಅಂಜನೇಯ, ರೆಕಾರ್ಡೆಡ್ ಕೂಡ ಸಿಗುತ್ತಿದ್ದು. ತಿಳ್ಕೊಡ್ರಿ, ಇದನ್ನ ನೋಟ್ಸ್ ಆಮೇಲೆ ಶೇರ್ ಮಾಡ್ತೀನಿ ನಾನು ನಿಮ್ಗೆ, ಅರ್ಥ ಮಾಡ್ಕೊಡ್ರಿ. ಹಾ ಇಲ್ಲ ಆತರ ಅಲ್ಲ, ಹೇಳ್ತೀನಿ ಕೇಳ್ರಿ. ಇದು ನೋಡಿ, ಇದೇನಿದೆಯಲ್ಲ ಇದು ಗ್ರೀನ್ವಿಚ್ ರೇಖೆ. ಈ ಗ್ರೀನ್ವಿಚ್ ರೇಖೆಯಿಂದ ಏನ್ ಅಳತೆ ಮಾಡ್ತೇವೆ ಹೇಳ್ರಿ ನಾವು? ಏನ್ ಮಾಡ್ತೀವಿ? ಟೈಮ್. ನೆನ್ಪಿಟ್ಕೊಡ್ರಿ. ಏನಪ್ಪಾ ಯಾವ ತರ ಟೈಮು ನೋಡಿ, ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಇದೆ, ಏನ್ ಡಿಫಿಕಲ್ಟ್ ಇಲ್ಲ. ಈಗ ಗ್ರೀನ್ವಿಚ್ ರೇಖೆ ಮುಖಾಂತರ ಟೈಮ್ ಅನ್ನ ಹೇಗೆ ಅಳತೆ ಮಾಡ್ತೀವಿ ತೋರಿಸ್ತೀನಿ ನಾನು. ಇದು ಜಗತ್ತಿನ ಮ್ಯಾಪ್ ಅನ್ಕೊಡ್ರಿ. ಸಿಂಪಲ್ ಜಗತ್ತಿನ ಮ್ಯಾಪ್ ಯಾವ ತರ ಇರುತ್ತಂತ ಅಂದ್ರೆ, ಇಲ್ಲಿ ಇಲ್ಲಿ ನಾರ್ತ್ ಅಮೆರಿಕಾ ಎಲ್ಲ ಬರುತ್ತೆ, ಇಲ್ಲಿ ಸೌತ್ ಅಮೆರಿಕಾ ಬರುತ್ತೆ, ಇಲ್ಲಿ ಆಫ್ರಿಕಾ ಬರುತ್ತೆ, ಇಲ್ಲಿ ಯುರೋಪ್ ಖಂಡಗಳು ಬರುತ್ತೆ, ಇಲ್ಲಿ ನಮ್ಮ ಭಾರತ ಬರುತ್ತೆ, ಇಲ್ಲಿ ಜಪಾನ್, ಚೀನಾ, ರಷ್ಯಾ ಇವೆಲ್ಲ ಬರುತ್ತೆ, ಇಲ್ಲಿ ಆಸ್ಟ್ರೇಲಿಯಾ. ಇದು ಸಿಂಪಲ್ ಜಗತ್ತಿನ ಮ್ಯಾಪ್. ಓಕೆ, ಇಲ್ಲಿ ಯಾವ ಸಮುದ್ರ ಇರುತ್ತೆ? ಪೆಸಿಫಿಕ್. ಇಲ್ಲಿ ಅಟ್ಲಾಂಟಿಕ್, ಇಲ್ಲಿ ಇಂಡಿಯನ್ ಓಷಿಯನ್, ಮತ್ತೆ ಇಲ್ಲಿ ಈ ಭಾಗದಲ್ಲಿ ಪೆಸಿಫಿಕ್, ಇಲ್ಲೆಲ್ಲ ಇಂಡೋನೇಷ್ಯಾ ಅವೆಲ್ಲ ದೇಶಗಳು ಬೇರೆ ಬೇರೆ ಬರುತ್ತೆ. ಸೊ ಈಗ ಗ್ರೀನ್ವಿಚ್ ರೇಖೆಯಲ್ಲಿ ಹಾಯ್ದು ಹೋಗ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಹಾಯ್ದು ಹೋಗ್ತಾ ಇದೆ. ಇದನ್ನ ಏನಂತ ಕನ್ಸಿಡರ್ ಮಾಡಿದ್ರಿ ಇವರು? 0 ಡಿಗ್ರಿ. ನೆನ್ಪಿಟ್ಕೊಡ್ರಿ, ಇದನ್ನ 0 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇನ್ ಮುಂದೆ ಈ ಕಡೆ ಏನ್ ತಗೊಳ್ತಾರಲ್ಲ, ಈ ಕಡೆ ಇದನ್ನ ಪ್ಲಸ್ ಅಂತ ಟೈಮ್ ಗಳನ್ನ ಆಡ್ ಮಾಡ್ತಾರೆ ಈ ಕಡೆ. ಸೊ ಅದೇ ತರ ನಮ್ಮ ಭಾರತದ ಏನಿದೆಯಲ್ಲ ಇಲ್ಲಿ, ಇದು ಪ್ಲಸ್ ಎಷ್ಟಿದೆ ಅಂತ ಅಂದ್ರೆ 530 ಡಿಗ್ರಿ ಬರುತ್ತೆ. 5.5 ಗಂಟೆ ಮುಂದಿದೀವಿ ನಾವು ಅವ್ರಿಗಿಂತ. ಅದು ಹೇಗೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ, ನೆನ್ಪಿಟ್ಕೊಡ್ರಿ. ಸೊ ಈ ಗ್ರೀನ್ವಿಚ್ ರೇಖೆ ಏನಿದೆಯಲ್ಲ, ಈ ಗ್ರೀನ್ವಿಚ್ ರೇಖೆಯಿಂದ ಮುಂದಕ್ಕೆ ಬಂದ್ರೆ ಈ ಕಡೆ ನಮ್ಮ ಭಾರತದ ಕಡೆಗೆ, ಭಾರತದ ಕಡೆ ಅಂದ್ರೆ ಯಾವ ಕಡೆ ಇದು? ಈಸ್ಟ್, ಪೂರ್ವ. ನೀವ್ ಯಾವತ್ತೂ ಒಂದು ಮ್ಯಾಪ್ಗೆ ಮುಖ ಮಾಡಿ ನಿಂತ್ರೆ ಬಲಗಡೆ ಏನಿರುತ್ತಲ್ಲ ಅದು ಪೂರ್ವ, ಮೇಲ್ ಏನಿರುತ್ತಲ್ಲ ಅದು ಉತ್ತರ. ನೆನ್ಪಿಟ್ಕೊಳ್ರಿ. ಇನ್ನು ಪೂರ್ವದ ಅಪೋಸಿಟ್ ಯಾವುದು? ಪಶ್ಚಿಮ. ಉತ್ತರದ ಅಪೋಸಿಟ್ ಯಾವುದು? ದಕ್ಷಿಣ, ಸೌತ್. ನೆನ್ಪಿಟ್ಕೊಳ್ರಿ ಇಷ್ಟು. ಅರ್ಥ ಆಯ್ತಾ? ಸೊ ಗ್ರೀನ್ವಿಚ್ ರೇಖೆಯಿಂದ ಟೈಮ್ ಅನ್ನ ಲೆಕ್ಕಾಚಾರ ಮಾಡ್ತೀವಿ. ಇದೇ ತರ ಇನ್ನಿದ್ರ ಅಪೋಸಿಟ್ ಆ ಕಡೆ ಹಿಂದಿನ ಸೈಡ್ ಒಂದು ಲೈನ್ ಇದೆಯಲ್ಲ, ಅದರಿಂದ ಏನ್ ಲೆಕ್ಕಾಚಾರ ಮಾಡ್ತೀವಿ ಅಂದ್ರೆ ಡೇಟ್ ಲೆಕ್ಕಾಚಾರ ಮಾಡ್ತೀವಿ. ಸರ್ ಇಂಡಿಯನ್ ಜಿಯೋಗ್ರಫಿ ಹೇಳ್ತೀನಿ ಅಂತ ಹೇಳಿ ಇದನ್ನೇ ಹೇಳ್ತಾ ಕೂತ್ಕೊಂಡಿದ್ದೀರಿ ಅನ್ಬೇಡ್ರಿ. ಹೋದ ವರ್ಷ ಇದ್ರ ಮೇಲೆ ಒಂದು ಪ್ರಶ್ನೆ ಬಂದಿತ್ತು 2025ರ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ. ಈ ವರ್ಷ ಬಂದಿಲ್ಲ, ಬಟ್ ಮತ್ತೆ ಬರುತ್ತೆ ಮುಂದಿನ ದಿನಗಳಲ್ಲಿ. ಅದು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರೀತಾರೆ ಅದನ್ನ. ಒಂದೇ ನಿಮಿಷ ಇರಿ, ಹೇಳ್ತೀನಿ ನಿಮ್ಗೆ. ಇಲ್ಲಿದೆ ನೋಡ್ರಿ, ಇಂಟರ್ನ್ಯಾಷನಲ್ ಡೇಟ್ ಲೈನ್. ಇದು ಗ್ರೀನ್ವಿಚ್ ರೇಖೆ. ನಾನು ಈಗ ಮ್ಯಾಪ್ ತೋರಿಸಿದ್ದೆಲ್ಲ ನಾನು ಕೈಯಾರೆ ಬರ್ದಿದ್ದೆ. ಆ ಮ್ಯಾಪ್ ಯಾವ ತರ ಇತ್ತಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿತ್ತು, ಇದನ್ನ ನಾನು ಇಲ್ಲಿ ಕೊಟ್ಟಿದ್ದೆ ಅದಕ್ಕೆ. ಈಗ ಈ ತರ ಇದೆ, ಸಿಂಪಲ್ ಆಗಿ ಅರ್ಥ ಮಾಡಿಸ್ಕೊಳ್ಳುತ್ತೆ. ಈ ಲೈನು ಇದ್ರ ಅಪೋಸಿಟ್ ಅಲ್ಲಿ ಬರುತ್ತೆ. ಆದ್ರೆ ಡೊಂಕ ಡಿಂಕ ಯಾಕಿದೆ ಇದು? ಯಾಕೆ ಈ ತರ ಇದೆ ಅಂತ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದರ ಆಧಾರದಲ್ಲಿ ಡೇಟ್ ಅನ್ನ ಲೆಕ್ಕಾಚಾರ ಮಾಡ್ತಾರೆ. ಹೇಗೆ ಲೆಕ್ಕಾಚಾರ ಮಾಡ್ತಾರೆ ನೋಡ್ರಿ, ನೀವು ಇಲ್ಲಿ ಅದೇನ್ ಟೈಮಿಂಗ್ ಇತ್ತಲ್ಲ ಅದು ಅಪೋಸಿಟ್ ಬರುತ್ತೆ. ಇಲ್ಲಿ ಗ್ರೀನ್ವಿಚ್ ರೇಖೆಯಲ್ಲಿ ಏನಿತ್ತು? ಗ್ರೀನ್ವಿಚ್ ರೇಖೆಯಲ್ಲಿ ನಾವು ಟೈಮ್ ನೋಡ್ತಾ ಇದ್ವಿ. ಈಸ್ಟ್ ಕಡೆಗೆ ಹೋದ್ರೆ ಟೈಮು ಪ್ಲಸ್ ಆಗ್ತಾ ಇತ್ತು, ಹೌದಲ್ವಾ? ವೆಸ್ಟ್ ಕಡೆಗೆ ಬಂದ್ರೆ ಟೈಮ್ ಏನಾಗ್ತಾ ಇತ್ತು? ಮೈನಸ್ ಆಗ್ತಾ ಇತ್ತು ಗ್ರೀನ್ವಿಚ್ ರೇಖೆಯಲ್ಲಿ. ಈಗ ಇಂಟರ್ನ್ಯಾಷನಲ್ ಡೇಟ್ ಲೈನ್ಗೆ ಬರೋಣ. ಇಲ್ಲಿ ಏನಾಗುತ್ತೆ ನೋಡ್ರಿ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇಲ್ಲಿ ಏನಾಗುತ್ತೆ, ನೀವು ಈಸ್ಟ್ ಕಡೆಗೆ ಬಂದ್ರೆ ಡೇಟ್ ನೆಗೆಟಿವ್ ಆಗುತ್ತೆ, ವೆಸ್ಟ್ ಕಡೆಗೆ ಹೋದ್ರೆ ಡೇಟು ಪಾಸಿಟಿವ್ ಆಗುತ್ತೆ. ಹೇಗೆ? ಸಿಂಪಲ್ ಆಗಿ ಹೇಳ್ತೀನಿ ನಾನು ನಿಮ್ಗೆ. ಈಗ ಜಗತ್ತಿನ ಮ್ಯಾಪ್ ಅಲ್ಲಿ
ಇದು ಜಗತ್ತಿನ ಮ್ಯಾಪ್ ಅಂತ ತಗೊಳ್ರಿ. ಪೂರ್ವದ ರಾಷ್ಟ್ರಗಳು ಅಂತ ಯಾಕನ್ನ ಕರಿತೀವಿ ನಾವು? ಸೂರ್ಯ ಉದಯಿಸುವ ನಾಡು ಅಂದ್ರೆ ಯಾವುದು? ಜಪಾನ್. ಹೌದಲ್ವಾ? ಜಪಾನ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತಲ್ಲ. ಹೌದು. ಮತ್ತೆ ಅದಕ್ಕೋಸ್ಕರ ಜಪಾನ್ ಇಲ್ಲಿದೆ, ಈ ಮ್ಯಾಪ್ ಅಲ್ಲಿ ಇಲ್ಲಿದೆ. ಅಲ್ಲಿ ಬನ್ರಿ, ಆ ಮ್ಯಾಪ್ ಅಲ್ಲಿ, ಈ ಮ್ಯಾಪ್ ಅಲ್ಲಿ ಎಲ್ಲಿದೆ ನೋಡ್ರಿ ಜಪಾನು, ಇಲ್ಲಿದೆ ಅಲ್ಲ. ಸೊ ಹಾಗಾಗಿ ಮೊದಲು ಸೂರ್ಯ ಎಲ್ಲಿ ಹುಟ್ಟುತ್ತಾನೆ? ಇಲ್ಲಿ ಹುಟ್ಟುತ್ತಾನೆ. ಹಾಗಾಗಿ ಮೊದಲ ಡೇಟ್ ಇಲ್ಲಿ ಹೆಚ್ಚಿರುತ್ತೆ. ಇಲ್ಲಿ ಏನಿರುತ್ತೆ ಡೇಟು? ಒಂದಿನ ಹಿಂದೆ ಇರುತ್ತೆ. ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಜಪಾನ್ ಇದೆಯಲ್ಲ, ಟೋಕಿಯೋ ಇದೆ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಡೇಟ್ ಏನಿರುತ್ತೆ ಅಂದ್ರೆ +1 ಇರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಏನಿರುತ್ತೆ? ಮೈನಸ್, ನೆಗೆಟಿವ್ ಇರುತ್ತೆ. ಯಾವುದು? ಡೇಟ್. ಹಾಗಾಗಿ ಒಂದು ಚಾರ್ಟ್ ಬರ್ಕೊಂಡ್ ಬಿಡ್ರಿ, ನಿಮ್ಗೆ ಶಾಶ್ವತ ನೆನಪು ಬಿಡುತ್ತೆ. ಏನಂತ ಅಂದ್ರೆ, ಮೊದಲೇದು ಗ್ರೀನ್ವಿಚ್ ಲೈನ್ದು ಅಂದ್ರೆ ಇದು ಟೈಮ್ ಹೇಳುತ್ತೆ ನಮಗೆ. ಮತ್ತೊಂದು ಇಂಟರ್ನ್ಯಾಷನಲ್ ಡೇಟ್ ಲೈನ್, ಇದು ನಿಮಗೆ ಡೇಟ್ ಹೇಳುತ್ತೆ. ಇದು ಈಸ್ಟ್ ಕಡೆಗೆ ಹೋದ್ರೆ ಏನಾಗುತ್ತೆ, ವೆಸ್ಟ್ ಕಡೆಗೆ ಹೋದ್ರೆ ಏನಾಗುತ್ತೆ. ಸರಿ, ಗ್ರೀನ್ವಿಚ್ ಏನಾಗುತ್ತೆ ಹೇಳ್ರಿ? ಈಸ್ಟ್ ಕಡೆಗೆ ಹೋದ್ರೆ ಪ್ಲಸ್ ಆಗುತ್ತೆ, ಪಾಸಿಟಿವ್. ಉದಾಹರಣೆಗೆ ನಮ್ ಭಾರತ ಇಮ್ಯಾಜಿನ್ ಮಾಡ್ಕೊಡ್ರಿ, ನಮ್ ಭಾರತನ ಇಮ್ಯಾಜಿನ್ ಮಾಡ್ಕೊಡ್ರಿ. ಈ ತರ ಇಲ್ಲಿ ಗ್ರೀನ್ವಿಚ್ ಲೈನ್ ಇತ್ತು, ನಮ್ ಭಾರತ ಇಲ್ಲಿತ್ತು, ಹೌದಲ್ವಾ? ಇಲ್ಲಿ ಲಂಡನ್ ಬರುತ್ತಲ್ಲ. ಸೊ ಈ ಕಡೆ ಬಂದ್ವಿ, ಏನಾಯ್ತು? ಟೈಮು ಆಯ್ತು. ಇಲ್ಲಿ 0 ಅಂದ್ರೆ ರಾತ್ರಿ 12 ಆಗಿದ್ರೆ ಇನ್ನ ಭಾರತದಲ್ಲಿ ಎಷ್ಟಾಗಿರುತ್ತೆ? ಇಲ್ಲಿ 12 AM ಆಗಿದ್ರೆ ಭಾರತದಲ್ಲಿ 5:30 AM ಆಗಿರುತ್ತೆ. ಬರ್ಕೊಂಡ್ಬಿಡ್ರಿ ಎಲ್ಲಾದ್ರೂ ಒಂದ್ ಕಡೆ. ಲಂಡನ್ ನಲ್ಲಿ ರಾತ್ರಿ 12 ಆಗಿದ್ರೆ ಭಾರತದಲ್ಲಿ ಬೆಳಗ್ಗೆ 5:30 ಆಗಿರುತ್ತೆ. ಅದು ಯಾಕೆ ಲೆಕ್ಕ ಹಾಗೆ ಬಂತು ಅಂತ ಮುಂದೆ ತೋರಿಸ್ತೀನಿ ನಾನು ನಿಮಗೆ. ಇನ್ನು ಇಂಟರ್ನ್ಯಾಷನಲ್ ಡೇಟ್ ಕಡೆಗೆ, ಈಸ್ಟ್ ಕಡೆಗೆ ಬಂದ್ರೆ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ ಇಲ್ಲಿ. ಅಂದ್ರೆ ನೀವು ಆಕ್ಚುಲಿ ಇಲ್ಲಿ ಬರ್ತಾ ಇಲ್ಲ, ಆ ಕಡೆ ಏನಿದೆ, ಆ ಕಡೆ ಇದೀರಿ, ನೆನ್ಪಿಟ್ಕೊಡ್ರಿ, ಆ ಕಡೆ. ಆಮೇಲೆ ಗ್ರೀನ್ವಿಚ್ ರೇಖೆಯಲ್ಲಿ ನೀವು ಪಶ್ಚಿಮದ ಕಡೆಗೆ ಹೋದ್ರೆ ಟೈಮು ನೆಗೆಟಿವ್ ಆಗುತ್ತೆ. ಅದೇ ಈ ಕಡೆ ಬಂದ್ರೆ ಇನ್ನೂ ರಾತ್ರಿ, ಉದಾಹರಣೆ ಇಲ್ಲೆಲ್ಲ ರಾತ್ರಿ 10 ಗಂಟೆ ಆಗಿರುತ್ತೆ, 10 PM ಇರುತ್ತೆ ಇನ್ನು, ಆ ತರ. ಓಕೆ, ಅದೇ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಬಂದ್ರೆ ಇಲ್ಲಿ ಡೇಟು ಪಾಸಿಟಿವ್ ಆಗುತ್ತೆ. ಅಂದ್ರೆ ಅವು ಬೇರೆ ಬೇರೆ ಕಡೆ ಇವೆ, ಎರಡು ಒಂದೇ ಕಡೆ ಇಲ್ಲ, ಅದಕ್ಕೋಸ್ಕರ ಬದಲಾಗ್ತಾ ಇರೋದು. ಈ ಚಾರ್ಟ್ ಅನ್ನ ಯಾವತ್ತೂ ಮರಿಬಾರ್ದು, ಇದ್ರ ಮೇಲೆ ಮತ್ತೆ ಪ್ರಶ್ನೆಗಳು ಬರುತ್ತೆ. ವಿತ್ ಎಕ್ಸಾಂಪಲ್ಸ್ ಜೊತೆನೂ ಕೂಡ ನಾನು ಹೇಳ್ತೀನಿ ನಿಮ್ಗೆ ಮುಂದೆ ಏನಿದೆ ಅಂತ. ಅರ್ಥ ಆಯ್ತಾ? ಸರಿ, ಹಾಗಾದ್ರೆ ಮತ್ತೆ ಅವ್ರು ಯಾಕೆ ಈ ತರ ಈ ಡೊಂಕ ಡಿಂಕಾದ ಲೈನ್ಗಳನ್ನ, ಅಂಕು ಡೊಂಕಾದ ಲೈನ್ಗಳನ್ನ ಯಾಕೆ ಈ ತರ ಬರೆದ್ರು ಅಂತ ಹೇಳ್ತೀನಿ ನೋಡ್ರಿ. ಏನಾಗಿದೆ ಅಂದ್ರೆ ಇಲ್ಲಿ ಕೆಲವೊಂದು ದ್ವೀಪಗಳಿವೆ, ಇವು ಅಮೆರಿಕ ದೇಶಕ್ಕೆ ಸಂಬಂಧಪಡುತ್ತೆ. ಇಲ್ಲಿ ಕೆಲವೊಂದು ದ್ವೀಪಗಳಿವೆ, ಅವು ಕೂಡ ಈ ಭಾಗಕ್ಕೆ ಸಂಬಂಧಪಡುತ್ತೆ. ಇನ್ನು ಇಲ್ಲಿ ಕೆಲವೊಂದು ದ್ವೀಪಗಳಿವೆ, ಅವು ಈ ಭಾಗದ ದೇಶಗಳಿಗೆ ಸಂಬಂಧಪಡುತ್ತೆ. ಈಗ ಉದಾಹರಣೆಗೆ ಇಲ್ಲಿ ಡೇಟ್ ಎಷ್ಟಿದೆ ಅನ್ಕೊಟ್ಟಿ? 3/6/2026 ಇದೆ. ಯಾವ ಕಡೆ ಇದು ಅಂದ್ರೆ ಅಮೆರಿಕ ಕಡೆ. ಈ ಕಡೆ ಜಪಾನ್ ಕಡೆಗೆ ಬಂದ್ರೆ ಎಷ್ಟಾಗಿರುತ್ತೆ ಡೇಟು? ಎಷ್ಟಾಗಿರುತ್ತೆ? ಒಂದಿನ ಹೆಚ್ಚಲ್ವಾ ಜಪಾನ್ ಕಡೆ? ಜಪಾನ್ ಅಂದ್ರೆ ಒಂದಿನ ಹೆಚ್ಚು. ನಮ್ ಭಾರತ, ನಾವು ಜಪಾನ್ ಅವರೆಲ್ಲ ಒಂದಿನ ಹೆಚ್ಚಿರ್ತೀವಿ ಅವ್ರಿಗಿಂತ, ಅವ್ರು ಹಿಂದಿರ್ತಾರೆ ನಮ್ಗಿಂತ. ಯಾಕಂದ್ರೆ ನಾವು ಪೂರ್ವ, ಅವರು ಪಶ್ಚಿಮ. ಸೂರ್ಯ ಮೊದಲು ನಮ್ ಕಡೆ ಉದಯಿಸ್ತಾನಂತ ಒಂದು ಕನ್ವೆನ್ಷನ್ ಫಾಲೋ ಮಾಡ್ತಿದ್ದಾರೆ. ಸರಿ, ಈಗ ನೋಡ್ರಿ ಏನಾಗತ್ತಂದ್ರೆ ಇದೊಂದು ಈ ದೇಶ ಏನಿದೆಯಲ್ಲ, ಮತ್ತೆ ಇನ್ನೊಂದು, ಮತ್ತೆ ಈ ಡೇಟ್ ತಕ್ಕ ಹಾಗೇನೆ ಇಲ್ಲಿ ಸೂರ್ಯ ಹುಟ್ಟಬೇಕಂತ ಇಲ್ಲ, ಸೂರ್ಯ ಹುಟ್ಟೋದಕ್ಕೆ ಸಂಬಂಧ ಇಲ್ಲ ಇಲ್ಲಿ. ಮತ್ತೆ ಆ ಸೂರ್ಯ ಹೆಚ್ಚು ಕಮ್ಮಿ ಇರುತ್ತೆ. ಈ ಉದಾಹರಣೆಗೆ ನೀವು ನಮ್ ಕಡೆ ಎಲ್ಲ, ನಮ್ ಭಾರತದಲ್ಲಿ ನಮ್ ಭಾರತ ಇದೆಯಲ್ಲ, ಈಗ ನಮ್ಮ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಬೆಳಗ್ಗೆ ಎಷ್ಟು ಗಂಟೆಗೆ ಸೂರ್ಯೋದಯ ಆಗುತ್ತೆ? ಈಗ ಎಷ್ಟು ಗಂಟೆಗೆ ಆಗ್ತಾ ಇದೆ? 6 ಗಂಟೆಗೆ ಅಂದಾಜು ಆಗ್ತಾ ಇದೆ ಅಲ್ಲ. ಇಲ್ಲಿ ಎಷ್ಟು ಗಂಟೆಗೆ ಆಗಿರುತ್ತೆ ಗೊತ್ತಾ? 4 ಗಂಟೆಗೆ ಸೂರ್ಯೋದಯ. ಓಕೆ, ಸೊ ಹಾಗಾಗಿ ಸೂರ್ಯೋದಯಕ್ಕೆ ನಮಗೆ ಸಂಬಂಧ ಇಲ್ಲ. ನಾವೇನ್ ನೋಡ್ತಾ ಇದೀವಿ? ಟೈಮ್ ಹೇಗೆ ಫಿಕ್ಸ್ ಮಾಡ್ತಾರೆ ಮತ್ತು ಡೇಟ್ ಹೇಗೆ ಫಿಕ್ಸ್ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಈ ಕೆಲವೊಂದು ಭಾಗಗಳಿರುತ್ತಲ್ಲ, ಇವು ಈ ದೇಶಗಳಿಗೆ ಸಂಬಂಧಪಟ್ಟಿರುತ್ತೆ. ಕನ್ಫ್ಯೂಷನ್ ಆಗೋದು ಬೇಡ, ಆಯಾ ದೇಶಗಳಿಗೇನೆ ಸಂಬಂಧ ಇರಲಿ ಅಂತ ಈ ಒಂದು ಲೈನ್ ಈ ತರ ಅಂಕು ಡೊಂಕಾಗಿ ಮಾಡಿದಾರೆ ನೋಡಿ. ಕ್ಲಿಯರ್ ಆಯ್ತಾ?
ಸರಿ, ಈಗ ಬೇಸಿಕ್ ಕಾನ್ಸೆಪ್ಟ್ ನಾನು ನಿಮ್ಗೆ ತಿಳಿಸಿದೀನಿ. ಈಗ ನೋಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಈ ನೋಟ್ಸ್ ಅಲ್ಲಿ ಇರುವಂತ ಕೆಲವೊಂದು ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಪ್ರಿಂಟ್ ತಗೊಂಡು ಹೋಗ್ರಿ ಇದನ್ನ. ಆನ್ಲೈನ್ ಅವ್ರು ಕೂಡ ಆಮೇಲೆ ಪ್ರಿಂಟ್ ತಗೊಳ್ರಿ ಇದನ್ನ. ಓಕೆ, ಮಂತ್ಲಿ ಮ್ಯಾಗಝಿನ್ ಯಾರು ನೋಟ್ಸ್ ಮಾಡೋ ಹಾಗಿಲ್ಲ. ಅಭಿನಂದನ್ ಅವರೇ, ಮಂತ್ಲಿ ಮ್ಯಾಗಝಿನ್ ನೋಟ್ಸ್ ಮಾಡಬಾರ್ದು. ಓಕೆ, ಆನ್ಲೈನ್ ಸ್ಟೂಡೆಂಟ್ಸ್ ಏನ್ ಪ್ರಿಲಿಮ್ಸ್ ಅಂತ ಒಂದು ಗ್ರೂಪ್ ಇದೆಯಲ್ಲ, ಸೊ ಆ ಪ್ರಿಲಿಮ್ಸ್ ನೋಟ್ಸ್ ಗ್ರೂಪ್ ಅಲ್ಲಿ ನಾನು ಹಾಕಿದ್ದೀನಿ. ಇಲ್ಲಿ ಹಾಕಿದ್ದೀನಿ ನೋಡ್ರಿ, ಲಾಸ್ಟ್ ಒಂದು 4-5 ಪೇಜ್ ಇದೆ. ಇದನ್ನ ಆಮೇಲೆ ಪ್ರಿಂಟ್ ಕೊಡ್ರಿ. ಆ ಕೈಯಿಂದ ಬರ್ಕೊಂಡ್ರು ಸಾಕು, ನಡೆಯುತ್ತೆ. ಇದನ್ನ ಪ್ರಿಂಟ್ ತಗೊಳ್ಳೇಬೇಕಂತ ಇಲ್ಲ. ಇದ್ರದ್ದೇ ಇದೇನು ನಾನು ಅಕ್ಷರಗಳು ಕೊಟ್ಟಿದ್ದೀನಲ್ಲ, ಇದನ್ನೊಂದು ಇನ್ಫೋಗ್ರಾಫಿಕ್ ತರ ಎಕ್ಸ್ಪ್ಲೇನ್ ಮಾಡಿದೀನಿ, ನಿಮ್ಗೆ ನೆನಪು ಈಸಿ ಆಗಿ. ಆಮೇಲೆ ಇದನ್ನು ಕೂಡ ನೋಡ್ಕೊಡ್ರಿ. ಈಗ ನಾನು ನೋಟ್ಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಸಿಂಪಲ್ ಆಗಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದ್ರ ಮೇಲೆ ಹಿಂದೆ ಪ್ರಶ್ನೆ ಬಂದಿತ್ತು, ಅವಾಗ ಆರಾಮಾಗಿ 2 ಅಂಕ ತಗೊಳ್ಬಹುದು ನಾವು. ಸರಿ, ಹಾಗಾದ್ರೆ ನೋಡೋಣ ಏನೇನ್ ಮಾಡ್ತಾರೆ, ಯಾವ ತರ ಫಿಕ್ಸ್ ಡೇಟ್ ಮಾಡ್ತಾರೆ ಅಂತ ನೋಡೋಣ. ಟೈಮ್, ಗ್ರೀನ್ವಿಚ್ ಮೆರಿಡಿಯನ್, ಇಂಟರ್ನ್ಯಾಷನಲ್ ಡೇಟ್ ಲೈನ್ ನ ಯಾವ ತರ ಫಿಕ್ಸ್ ಮಾಡ್ತಾರೆ ನೋಡೋಣ. ಮೊದಲನೇದು ಲಾಂಜಿಟ್ಯೂಡ್ ಅಂಡ್ ಟೈಮ್. ಲಾಂಜಿಟ್ಯೂಡ್ ಅಂದ್ರೆ ರೇಖಾಂಶ ಮತ್ತು ಸಮಯ, ಎರಡನ್ನ ಹೇಗೆ ಫಿಕ್ಸ್ ಮಾಡ್ತಾರೆ ನೋಡೋಣ. ಅರ್ತ್ ರೊಟೇಷನ್ ಅಂಡ್ ಟೈಮ್ ಅಂತ ತಗೊಂಡ್ರೆ, ಅರ್ತ್ ರೊಟೇಟ್ಸ್ 360 ಡಿಗ್ರಿ ಇನ್ 24 ಅವರ್ಸ್. 24 ಗಂಟೆಗಳಲ್ಲಿ ಭೂಮಿ ಎಷ್ಟು ತಿರುಗುತ್ತೆ? 360 ತಿರುಗುತ್ತೆ. ಏನು ಭೂಮಿ ಇರುತ್ತಲ್ಲ, ಸೊ ಇದು ಒಂದ್ ರೌಂಡ್ ಹಾಕಬೇಕು ಅಂತ ಅಂದ್ರೆ 24 ಅವರ್ಸ್ ಬೇಕಾಗುತ್ತೆ. ಇದನ್ನ 360 ಡಿಗ್ರಿಗಳಲ್ಲಿ ವಿಭಾಗ ಮಾಡಿದ್ದಾರೆ. ಒಂದು ವೃತ್ತ ಅಂದ್ರೆ 360 ಡಿಗ್ರಿ ಅಂತ ನಾವು ಕರಿತೀವಿ. ಓಕೆ, ಎಸ್ ಆನಂದ್ ಅವರೇ, ಕರೆಕ್ಟ್. ಹಾ, ಹಾಗಾದ್ರೆ ಒಂದು ಡಿಗ್ರಿಗೆ ಎಷ್ಟು, ಅಥವಾ 1 ಅವರ್ಗೆ ಎಷ್ಟು ಡಿಗ್ರಿ ಆಗುತ್ತೆ ಅಂತ ನೋಡೋದಾದ್ರೆ, 360 ಡಿಗ್ರಿ ಇವೆ ಟೋಟಲ್ ಭೂಮಿ ಮೇಲೆ. ಅದನ್ನ 24 ಅವರ್ಗಳಿಂದ ನಾವು ಡಿವೈಡ್ ಮಾಡಿದ್ರೆ 1 ಅವರ್ಗೆ 15 ಡಿಗ್ರಿ, 15 ಡಿಗ್ರಿ ಭೂಮಿ ತಿರುಗಬೇಕು ಅಂದ್ರೆ ಎಷ್ಟು ಟೈಮ್ ಬೇಕಾಗತ್ತೆ? 1 ಅವರ್ ಬೇಕಾಗುತ್ತೆ. ನೆನ್ಪಿಟ್ಕೊಳ್ರಿ. ಸರಿ, ಇಲ್ಲಿ ಕೊಟ್ರು ನೋಡಿ, ಅದೇ 1 ಡಿಗ್ರಿ ಇಸ್ ಈಕ್ವಲ್ ಟು 1 ಅವರ್, 1 ಡಿಗ್ರಿ ಲಾಂಜಿಟ್ಯೂಡ್ ಇಸ್ ಈಕ್ವಲ್ ಟು 4 ಮಿನಿಟ್ಸ್. ಹೇಗ್ ಬಂತಿದು? 24 ಗಂಟೆಯಲ್ಲಿ ಭೂಮಿ 360 ಡಿಗ್ರಿ ತಿರುಗ್ತಾ ಇದೆ. ಸೊ ಹಾಗಾದ್ರೆ ಒಂದು ಏನಪ್ಪಾ 1 ಅವರ್ಗೆ ಎಷ್ಟಾಯ್ತದು? 360 ಡಿವೈಡೆಡ್ ಬೈ 24. ಅವಾಗ ಎಷ್ಟಾಯ್ತು ಅಂದ್ರೆ 15 ಡಿಗ್ರಿ. ಸರಿ, ಇನ್ನು 15 ಡಿಗ್ರಿ ಭೂಮಿ ತಿರುಗಬೇಕು ಅಂದ್ರೆ 1 ಅವರ್ ತಗೊಳ್ತಾ ಇದೆ. ಹಾಗಾದ್ರೆ 1 ಡಿಗ್ರಿಗೆ ಎಷ್ಟು? ಅವಾಗ 1 ಅವರ್ ಡಿವೈಡೆಡ್ ಬೈ 15 ಡಿಗ್ರಿ. 1 ಅವರ್ ಅಂದ್ರೆ ಎಷ್ಟು? 60 ಮಿನಿಟ್ಸ್ ಡಿವೈಡೆಡ್ ಬೈ 15. ಹಾಗಾದ್ರೆ ಎಷ್ಟು ಬಂತು? 4 ಮಿನಿಟ್ಸ್. ಭೂಮಿ 1 ಡಿಗ್ರಿ ಟರ್ನ್ ಆಗಬೇಕು ಅಂದ್ರೆ 4 ನಿಮಿಷ ಬೇಕು. 1 ಮಿನಿಟ್ ಲಾಂಜಿಟ್ಯೂಡ್ 4 ಸೆಕೆಂಡ್ಸ್. 1 ಮಿನಿಟ್ ಲಾಂಜಿಟ್ಯೂಡ್ ಮತ್ತೆ ಡಿಗ್ರಿ ಒಳಗಡೆ ಮತ್ತೆ 60 ವಿಭಾಗ ಮಾಡ್ತಾರೆ, ಅದೆಲ್ಲ ಬರುತ್ತೆ. ಅದೇ ನಮಗೆ ಅಷ್ಟಾಗತ್ತೆ ಇಲ್ಲ. ಇಷ್ಟಾದ್ರೂ ಬೇಸಿಕ್ ಗೊತ್ತಿರಲಿ. ಇನ್ನು ಡೈರೆಕ್ಷನ್ ಮತ್ತೆ ಟೈಮ್ ಅಂತ ನೋಡಿದಾಗ, ನಾವು ಈಸ್ಟ್ವರ್ಡ್ ಕಡೆಗೆ ಹೋದ್ರೆ, ಈಸ್ಟ್ವರ್ಡ್ ಕಡೆ ಅಂತ ಅಂದ್ರೆ ಏನ್ ಹೇಳಿದ್ವಿ ನಿಮಗೆ? ಈ ವರ್ಲ್ಡ್ ಮ್ಯಾಪ್ ಅನ್ನ ಸಿಂಪಲ್ ಆಗಿ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಇಲ್ಲಿ ಗ್ರೀನ್ವಿಚ್ ರೇಖೆ ಬರುತ್ತೆ. ಸೊ ಈ ಗ್ರೀನ್ವಿಚ್ ರೇಖೆಯಿಂದ ಇಲ್ಲಿ ಲಂಡನ್ ಎಲ್ಲ ಇದೆ, ಇಲ್ಲಿ ಆಫ್ರಿಕಾ ಖಂಡಗಳೆಲ್ಲ ಬರುತ್ತೆ, ಇಲ್ಲಿ ನಮ್ಮ ಭಾರತ ಇದೆ. ನಾವು ಈ ಕಡೆ ಬಂದ್ರೆ ಪಾಸಿಟಿವ್ ಆಗುತ್ತೆ ಟೈಮ್, ಈ ಕಡೆ ಹೋದ್ರೆ ನೆಗೆಟಿವ್ ಆಗುತ್ತೆ ಟೈಮ್. ಸಬ್ಸ್ಟ್ರಾಕ್ಟ್ ಆಡ್ ಮಾಡಬೇಕು. ಈ ಕಡೆ ಬಂದ್ರೆ ಈಸ್ಟ್ ಕಡೆಗೆ ಬಂದ್ರೆ ಆಡ್ ಮಾಡಬೇಕು, ವೆಸ್ಟ್ ಕಡೆಗೆ ಬಂದ್ರೆ ನೆಗೆಟಿವ್ ಮಾಡಬೇಕು. ಈಸ್ಟರ್ನ್ ಕಂಟ್ರೀಸ್, ವೆಸ್ಟರ್ನ್ ಕಂಟ್ರೀಸ್ ಅಂತ ಕರೀತಾರೆ ನೋಡಿ. ನೆಕ್ಸ್ಟ್, ಯಾಕೆ ಈ ತರ ಮಾಡಿದ್ರು? ಅರ್ತ್ ರೊಟೇಟ್ಸ್ ಫ್ರಮ್ ವೆಸ್ಟ್ ಟು ಈಸ್ಟ್. ಪಶ್ಚಿಮದಿಂದ ಪೂರ್ವದ ಕಡೆಗೆ ಭೂಮಿ ತಿರುಗುತ್ತೆ ನೋಡಿ. ಪ್ರತಿ ಸಾಲನ್ನ ಓದಿ ಹೇಳ್ತೀನಿ ನಾನು, ಪ್ರತಿ ವರ್ಡ್ ಅನ್ನು ಹೇಳ್ತೀನಿ, ಯಾಕಂದ್ರೆ ಆ ತರ ಪ್ರಶ್ನೆಗಳು ಕೊಡ್ತಾರೆ UPSC ನಲ್ಲಿ. ನಮ್ಮ ಭೂಮಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ತಿರುಗುತ್ತೆ. ಪಶ್ಚಿಮ ಅಂದ್ರೆ ಯಾವ ರಾಷ್ಟ್ರ? ಉದಾಹರಣೆಗೆ ಅಮೆರಿಕ. ಭೂಮಿ ಅಮೆರಿಕ ಕಡೆಯಿಂದ ಜಪಾನ್ ಕಡೆಗೆ ತಿರುಗುತ್ತೆ, ಹೀಗೆ ತಿರುಗುತ್ತೆ. ಓಕೆ, ಸೊ ಈಸ್ಟರ್ನ್ ಪ್ಲೇಸಸ್ ಎಕ್ಸ್ಪೀರಿಯನ್ಸ್ ಸನ್ರೈಸ್ ಅರ್ಲಿಯರ್. ಪೂರ್ವದ ದೇಶಗಳಿಗೆ ಮೊದಲು ಸೂರ್ಯೋದಯ ಆಗುತ್ತೆ. ಅದಕ್ಕೋಸ್ಕರ ಜಪಾನ್ ಏನಂತ ಕರೀತಾರೆ? ಸೂರ್ಯ ಉದಯಿಸುವ ನಾಡು ಅಂತ ಕರೀತಾರೆ ಅದನ್ನ ಸಿಂಪಲ್ ಆಗಿ. ಹಾಗಾದ್ರೆ ಈ ಗ್ರೀನ್ವಿಚ್ ಮೆರಿಡಿಯನ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು, ಏನಿದು ಗ್ರೀನ್ವಿಚ್ ಮೆರಿಡಿಯನ್ ಅಂದ್ರೆ? ಸೊ ಒಂದು ರಾಯಲ್ ಅಬ್ಸರ್ವೇಟರಿ ಅಂತ ಇದೆ. ಏನಿದೆ ಇದು ಅಂತ ಅಂದ್ರೆ, ಪ್ರೈಮ್ ಮೆರಿಡಿಯನ್ ಈಸ್ 0 ಡಿಗ್ರಿ ಲಾಂಜಿಟ್ಯೂಡ್ ಪಾಸಿಂಗ್ ಥ್ರೂ ಗ್ರೀನ್ವಿಚ್ ಲಂಡನ್. ಓಕೆ, ಏನು ಇದು ನಮ್ಮ ಭೂಮಿ ಇದೆಯಲ್ಲ, ಭೂಮಿಯಲ್ಲಿ ಬ್ರಿಟನ್ ಅನ್ನುವಂತ ಒಂದು ದೇಶ ಏನು ಬರುತ್ತಾ ಇಲ್ಲಿ, ಈ ಭಾಗದಲ್ಲಿ ಲಂಡನ್ ನಲ್ಲಿ ಗ್ರೀನ್ವಿಚ್ ಅನ್ನುವಂತ ಪ್ಲೇಸ್ ಮೇಲೆ ಹಾದು ಹೋಗುತ್ತದೆ ಲೈನ್, ಅದು 0 ಡಿಗ್ರಿ. ಓಕೆ, ಸೊ ಅದಕ್ಕೋಸ್ಕರ ಇದನ್ನ ಏನಂತ ಕರೀತಾರೆ ಅಂದ್ರೆ ಪ್ರೈಮ್ ಮೆರಿಡಿಯನ್ ಅಂತ ಕರೀತಾರೆ. 0 ಇದು. ಇದ್ಮೇಲೆ ಇಲ್ಲಿಂದ ನೀವು ಸುತ್ತ ಹಾಕಿ ಬಂದ್ರೆ ಎಷ್ಟಾಗತ್ತಂದ್ರೆ 360 ಆಗುತ್ತೆ. ಓಕೆ, ಸೊ ಹಾಗಾದ್ರೆ 1 ಡಿಗ್ರಿ ತಿರುಗೋಕೆ ಎಷ್ಟು ಟೈಮ್ ತಗೊಂಡಿದೆ ಅದು? 1 ಡಿಗ್ರಿಗೆ 4 ನಿಮಿಷ. 15 ಡಿಗ್ರಿಗೆ 1 ಅವರ್. 360 ಡಿಗ್ರಿಗೆ ಅವರೇಜ್ ಒಂದು 24 ಅವರ್ಸ್ ತಗೊಳ್ತಾ ಇದೆ ಟೈಮ್. ಓಕೆ, ವೆರಿ ಗುಡ್ ಪ್ರಸನ್ನ ಕುಮಾರ್ ಅವರೇ. ನೆಕ್ಸ್ಟ್,
ಇದೇನ್ ಮಾಡುತ್ತೆ ಇದೇನ್ ಮಾಡುತ್ತೆ ಅಂತ ಹೇಳೋದಂತ ಅಂದ್ರೆ, ಇದು ನಮ್ಮ ಭೂಮಿ. ಈ ನಮ್ಮ ಭೂಮಿಯಲ್ಲಿ ಭೂಮಧ್ಯ ರೇಖೆ ಅಂತ ಇದೆ. ಈ ಭೂಮಧ್ಯ ರೇಖೆ ಏನ್ ಕೆಲಸ ಮಾಡುತ್ತೆ? ಭೂಮಿಯನ್ನ ಎರಡು ವಿಭಾಗ ಮಾಡುತ್ತೆ. ಏನಂತ ವಿಭಾಗ ಮಾಡುತ್ತೆ? ನಾರ್ತ್ ಪೋಲ್ ಉತ್ತರ ಅರ್ಧಗೋಳ, ಸೌತ್ ಪೋಲ್ ದಕ್ಷಿಣ ಅರ್ಧಗೋಳ. ಅದೇ ತರಹ ಇದೇನ್ ಗ್ರೀನ್ವಿಚ್ ರೇಖೆ ಅಂತ ಕರೆದವಲ್ಲ, ಇದು ಭೂಮಿಯನ್ನ ಈಸ್ಟರ್ನ್ ಮತ್ತೆ ವೆಸ್ಟರ್ನ್ ಅಂತ ಎರಡು ವಿಭಾಗ ಮಾಡುತ್ತೆ. ಈಸ್ಟ್ ಮತ್ತೆ ವೆಸ್ಟ್ ಅಂತ ಎರಡು ವಿಭಾಗ ಮಾಡುತ್ತೆ. ನೆನ್ಪಿಟ್ಕೊಡ್ರಿ, ಈಸ್ಟರ್ನ್ ಹೆಮಿಸ್ಫಿಯರ್, ವೆಸ್ಟರ್ನ್ ಹೆಮಿಸ್ಫಿಯರ್. ರೆಫರೆನ್ಸ್ ಲೈನ್ ಫ್ರಮ್ ಮೆಜರಿಂಗ್ ಆಲ್ ಲಾಂಜಿಟ್ಯೂಡ್ಸ್. ಎಲ್ಲ ಲಾಂಜಿಟ್ಯೂಡ್ ಗಳ ರೇಖಾಂಶಗಳನ್ನ ಇದರಿಂದಾನೇ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಬೇಸಿಸ್ ಫಾರ್ ವರ್ಲ್ಡ್ ಟೈಮ್ ಕ್ಯಾಲ್ಕುಲೇಷನ್, ಜಗತ್ತಿನ ಟೈಮ್ ಅನ್ನ ಈ ಗ್ರೀನ್ವಿಚ್ ರೇಖೆಯ ಆಧಾರದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸರಿ, ಹಾಗಾದ್ರೆ ಗ್ರೀನ್ವಿಚ್ ರೇಖೆ ಎಷ್ಟಿರುತ್ತೆ ನೋಡೋಣ. ಟೈಮ್ at 0 ಡಿಗ್ರಿ ಲಾಂಜಿಟ್ಯೂಡ್ ಇಸ್ ಕಾಲ್ಡ್ GMT, ಗ್ರೀನ್ವಿಚ್ ಮೀನ್ ಟೈಮ್. ಅರ್ಥ ಆಯ್ತಾ? ಸೊ ಈಗ ಸದ್ಯಕ್ಕೆ ಉದಾಹರಣೆಗೆ ಈ ಗ್ರೀನ್ವಿಚ್ ಲೈನ್ ಇಲ್ಲಿದೆ. ಸೊ ಇದರ ಆಧಾರದಲ್ಲಿ ಟೈಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಿರ್ತಾರಲ್ಲ, ಅವಾಗ ಏನ್ ಬರ್ತಾರೆ? GMT ಅಂತ ಬರೀತಾರೆ, ಗ್ರೀನ್ವಿಚ್ ಮೀನ್ ಟೈಮ್. ಈ 0 ಡಿಗ್ರಿ ಆಧಾರದಲ್ಲಿ ಲೆಕ್ಕಾಚಾರ ಮಾಡ್ತಾರೆ. ಮಾಡರ್ನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಯೂಸಸ್ UTC, ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಅಂತೆಲ್ಲ ಬರುತ್ತೆ. ಅದೇ ನಮಗೆ ಅಗತ್ಯ ಇಲ್ಲ. ಸೊ ಇದಿಷ್ಟು ಬೇಸಿಕ್ ನಮಗೆ ಗೊತ್ತಿರಲಿ. ಯಾವಾಗಿಂದ ಆರಂಭ ಆಯ್ತು ಗ್ರೀನ್ವಿಚ್ ಅಂತ ಅಂದ್ರೆ 1884ರಿಂದ ಇದನ್ನ ಬಳಸ್ತಾ ಬಂದಿದ್ದಾರೆ. ಸರಿ, ಹಾಗಾದ್ರೆ ನಮ್ಮ ಭಾರತದ ಸ್ಟ್ಯಾಂಡರ್ಡ್ ಟೈಮ್ ನ ನಾವು ಹೇಗೆ ಫಿಕ್ಸ್ ಮಾಡ್ಕೊಳ್ತೀವಿ? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ ನಾವು. ಓಕೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ನೋಡಿ ನಮ್ಮ ಭಾರತ, ನಾನು ನಿಮಗೆ ಮ್ಯಾಪ್ ಅಲ್ಲಿ ತೋರಿಸ್ತೀನಿ ಇದನ್ನ. ಇಲ್ಲಿದೆ ನೋಡ್ರಿ. ನಾವೇನ್ ಮಾಡಿದೀವಿ ಅಂತ ಅಂದ್ರೆ, ನಮ್ ಭಾರತದಲ್ಲಿ ಈ ಲೈನ್ ಏನ್ ಹಾದು ಹೋಗುತ್ತಲ್ಲ, 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ ನೋಡ್ರಿ. ಅದೊಂದು ಗೊತ್ತಿರ್ಬೇಕು ನಿಮಗೆ. ಏನಂತ ಅಂದ್ರೆ, ಅವುಗಳಿಗೆ ಹೆಸರು ಕೊಡ್ತಾರೆ. ಬರೀ 82.5 ಡಿಗ್ರಿ ಅನ್ಬಾರ್ದು. ಯಾಕಂದ್ರೆ ನಮ್ಮ ಭೂಮಿ ಇತ್ತಲ್ಲ, ನಮ್ಮ ಭೂಮಿಯನ್ನ ಈ ಕಡೆ ಇರೋದನ್ನ ಏನಂತ ಕರಿತೀವಿ? ಈಸ್ಟ್. ಈ ಕಡೆ ಇರೋದನ್ನ ವೆಸ್ಟ್ ಅಂತ ಕರಿತೀವಿ. ಇಲ್ಲಿ ನಡುವೆ ಏನಿರುತ್ತೆ? ಇದು ಗ್ರೀನ್ವಿಚ್ ಪ್ರೈಮ್ ಮೆರಿಡಿಯನ್ ಇರುತ್ತಲ್ಲಿ. ಓಕೆ, ಸೊ ಈಗ 82.5 ಡಿಗ್ರಿ ಅಂತ ಬಂತಪ್ಪ ಇಲ್ಲಿ. ಈ 82.5 ಡಿಗ್ರಿ ಹೇಗ್ ಬರಿಬೇಕು? 82.5 ಡಿಗ್ರಿ ಈಸ್ಟ್. ಈ ಈಸ್ಟ್ ಅಂದ್ರೆ ಏನ್ ಗುರುತಿಸುತ್ತೆ ಗೊತ್ತಾ? ಇದು ಇಲ್ಲಿದೆ ಅಂತ ಅರ್ಥ, ಈ ಭಾಗದಲ್ಲಿ ಇದೆ ಅಂತ ಅರ್ಥ. ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುತ್ತೆ, ಅರ್ಥ ಮಾಡ್ಕೊಂಡು ಹೋಗಿ. ಸೊ ನಾವೇನ್ ಮಾಡಿದೀವಿ ಅಂದಾಜ್ ನಮ್ಮ ಭಾರತ ನೋಡ್ರಿ, ಒಂದಿಷ್ಟು ಉದ್ದ ಇದೆ. ಎಷ್ಟು ಉದ್ದ ಇದೆ? ಅಗಲ ಒಂದ್ 2600-700 ಕಿಲೋಮೀಟರ್ ಇದೆ. ಸೊ ನಡುವಿನ ಭಾಗವನ್ನು ತಗೊಂಡಿದ್ವಿ ನಾವು. ಇದು ಪ್ರಯಾಗ್ರಾಜ್ ಅಂತ ಬರುತ್ತೆ. ಇಲ್ಲಿ ಅಲಹಾಬಾದ್ ಅಂತ ಕರಿತಾ ಇದ್ರು ಮೊದಲು. ಪ್ರಯಾಗ್ರಾಜ್ ಅನ್ನುವಂತ ಒಂದು ಸಿಟಿ ಮೇಲೆ ಹಾಯ್ದು ಹೋಗುತ್ತೆ. ಇದಕ್ಕೆ ಸಮೀಪ ಇರುವಂತ ಸಿಟಿಗಳನ್ನ ಸ್ವಲ್ಪ ನೋಡಿ ಇಟ್ಕೊಡ್ರಿ, ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಹೇಗ್ ಗುರುತಿಸಿದ್ರು ಅವರು, ಯಾವ ತರ ಲೆಕ್ಕಾಚಾರ ಮಾಡ್ಕೊಂಡ್ರು ಅಂತ ಈಗ ನೋಡೋಣ. ನಾವೇನ್ ಮಾಡ್ತೀವಿ ಅಂದ್ರೆ, 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ ಅನ್ನ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಆಗಿ ಬಳಸ್ಕೊಳ್ತೀವಿ. ಇದು ಪ್ರಯಾಗ್ರಾಜ್ ಮೇಲೆ ಪಾಸ್ ಆಗುತ್ತೆ. ಓಕೆ, ಸರಿ. ನೋಡಿ ಅಲ್ಲಿ ಗ್ರೀನ್ವಿಚ್ ಏನಿತ್ತಲ್ಲ, ಗ್ರೀನ್ವಿಚ್ ಇದ್ದು ನಾವು 0 ಡಿಗ್ರಿ ಅಂತ ಕನ್ಸಿಡರ್ ಮಾಡೋಣ. ಈಗ ನಮ್ಮ ಭಾರತದ್ದು ಇಂಡಿಯಾದೆಷ್ಟಿದೆ ಅಂತ ಅಂದ್ರೆ 82.5 ನಾವು ತಗೊಳ್ತಾ ಇದೀವಿ. 82.5 ಡಿಗ್ರಿನ ನಾವು ತಗೊಳ್ತಾ ಇದೀವಿ. ಈಗ ನಾವು ಅವರ್ಸ್ ಲೆಕ್ಕ ಹಾಕಬೇಕು. 82.5 ಡಿಗ್ರಿ ಅಂತ ನಾವು ತಗೊಳ್ತಾ ಇದೀವಿ. ಸೊ ಈಗ ನಾವು ಅವರ್ಸ್ ನ ಲೆಕ್ಕಾಚಾರ ಮಾಡಬೇಕು ಅಂದ್ರೆ, 15 ಡಿಗ್ರಿ ಮೂವ್ ಆದಾಗ ಎಷ್ಟು ಅವರ್ ಹೋಗುತ್ತದು? 1 ಅವರ್. ಸರಿ, ಹಾಗಾದ್ರೆ ಇಲ್ಲಿ 15 ಡಿಗ್ರಿಯಿಂದ ಡಿವೈಡ್ ಮಾಡೋಣ. ಇದನ್ನ 15 ಡಿಗ್ರಿಯಿಂದ ಡಿವೈಡ್ ಮಾಡಿದಾಗ ನಮ್ಗೆ ಏನು ಉತ್ತರ ಬರುತ್ತಲ್ಲ, ಅಷ್ಟು ಅವರ್ಗಳು ಅಂತ ಅಂದಾಜು ಸಿಗುತ್ತೆ ನಮ್ಗೆ. ಇಲ್ಲಿ ನೋಡಿ ಎಷ್ಟಾಗತ್ತಂದ್ರೆ, ಇದು ಸುಮಾರು 5 ಅವರ್ 30 ಮಿನಿಟ್ಸ್. ಅಂದಾಜು ಎಷ್ಟು ಬರುತ್ತೆ ನಮಗೆ? 5 ಗಂಟೆ 30 ನಿಮಿಷ. ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋಣ ಬೇಕಾದ್ರೆ, ಒಂದ್ಸಾರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋಣ. 1 ಅವರ್ಗೆ 15 ಡಿಗ್ರಿ ಹೋಗಿತ್ತು, ಹಾಗಾದ್ರೆ 5 ಅವರ್ಗೆ ಎಷ್ಟಾಗತ್ತೆ? 15 75 ಡಿಗ್ರಿ. ಸರಿ, 1 ಅವರ್ಗೆ 15 ಡಿಗ್ರಿ ಹೋಗ್ತಾ ಇದೆ. ಇನ್ನು ಅರ್ಧ ಗಂಟೆಯಲ್ಲಿ ಅಂದ್ರೆ 1 ಅವರ್ ಅಂದ್ರೆ 60 ಮಿನಿಟ್ಸ್. 60 ಮಿನಿಟ್ಸ್ಗೆ 15 ಡಿಗ್ರಿ ಹೋಗಿದೆ. ಮತ್ತೆ 30 ಮಿನಿಟ್ಸ್ಗೆ ಎಷ್ಟು ಹೋಗುತ್ತೆ? ಇದರ ಅರ್ಧ ಎಷ್ಟು? 7.5. ಕರೆಕ್ಟ್ ಅಲ್ಲ? ಸೊ 75 ಡಿಗ್ರಿ ಇದೆ, ಪ್ಲಸ್ ನಾನು 7.5 ಆಡ್ ಮಾಡ್ತೀನಿ, 82.5 ಡಿಗ್ರಿ ಬಂತಲ್ಲ ಉತ್ತರ. ಕರೆಕ್ಟ್. ಸೊ ಅಂದ್ರೆ ಏನಿದ್ರ ಅರ್ಥ ಅಂತ ಅಂದ್ರೆ,
ಗ್ರೀನ್ವಿಚ್ ಅಲ್ಲಿ ಲಂಡನ್ ನಲ್ಲಿ ರಾತ್ರಿ 12 ಆಗಿದ್ರೆ ನಮ್ಮ ಭಾರತದಲ್ಲಿ ಎಷ್ಟಿರುತ್ತೆ ಟೈಮಿಂಗು? ಬೆಳಗ್ಗೆ 5:30 ಆಗಿರುತ್ತೆ. ಇಷ್ಟೇ ಸಿಂಪಲ್ ನೆನ್ಪಿಟ್ಕೊಡ್ರೆ ನಾವು ಲಂಡನ್ ಗಿಂತ 5:30 ಗಂಟೆ ಮುಂದಿದ್ದೀವಿ. ಸಿಂಪಲ್. ಸರಿ, ನೆಕ್ಸ್ಟ್. ಇಫ್ GMT ಇಸ್ 12 noon, ಅಕಸ್ಮಾತ್ ಅಲ್ಲಿ ಮಧ್ಯಾಹ್ನ 12 ಆಗಿದ್ರೆ ನಮ್ಮಲ್ಲಿ ಏನಾಗಿರುತ್ತೆ? ಸಂಜೆ ಆಗಿರುತ್ತೆ. ಸಂಜೆ 5:30 ಆಗಿರುತ್ತೆ. ಇದಿಷ್ಟು ಟೈಮಿಂಗ್ ಬಗ್ಗೆ. ಕ್ಲಾರಿಟಿ ಸಿಗ್ತಾ ನಿಮ್ಗೆ? ಟೈಮಿಂಗ್ ಹೇಗೆ ಲೆಕ್ಕಾಚಾರ ಮಾಡ್ತಾರೆ ಏನೇನಂತ? ಸಿಂಪಲ್ ಇದೆ. ಓಕೆ, ನೆಕ್ಸ್ಟ್. ಇನ್ನು ಟೈಮಿಂಗ್ ಅಂತೂ ಗೊತ್ತಾಯ್ತು. ನಮಗೆ ಡೇಟ್ ಒಂದು ಬೇಕಲ್ಲ, ಯಾವ ಡೇಟ್ಗೆ ಏನೇನು ಬರುತ್ತೆ ಅಂತ ಹೇಳಿ ನೋಡೋಣ. ಹಾಗಾದ್ರೆ ಇದೇನ್ ಮಾಡಿದ್ದಾರೆ ಈಗ ನೋಡ್ಕೊಳ್ಳಿ. ಇದೇನಿದೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇದೆಯಲ್ಲ, ಇದ್ರ ಅಪೋಸಿಟ್ ಆ ಕಡೆನೇ ಏನಿದೆ? ಗ್ರೀನ್ವಿಚ್ ರೇಖೆ ಇದೆ. ಸೊ ಅದರಿಂದ ಏನ್ ಲೆಕ್ಕಾಚಾರ ಮಾಡ್ತೀವಿ? ಟೈಮಿಂಗ್. ಇದರಿಂದ ಏನ್ ಲೆಕ್ಕಾಚಾರ ಮಾಡ್ತೀವಿ? ಡೇಟ್. ಸರಿ, ನೋಡೋಣ ಇದು ಹೇಗೆ ಏನೇನು. ಇಮ್ಯಾಜಿನ್ ಟ್ರಾವೆಲಿಂಗ್ ಅರೌಂಡ್ ಅರ್ತ್ ಅಂಡ್ ಕಂಟಿನ್ಯೂಸ್ಲಿ ಅಡ್ಜಸ್ಟಿಂಗ್ ಯುವರ್ ವಾಚ್. ನೀವೇನ್ ಮಾಡ್ತಾ ಇದ್ರಿ ಅನ್ಕೊಳ್ಳೋಣ. ಎಸ್ 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 ಸಿಂಪಲ್. ಈಗ ಏನ್ ಮಾಡ್ತಾ ಇದ್ದೀರಿ? ಜಗತ್ತನ್ನ ನೀವು ತಿರುಗ್ತಾ ಇದ್ದೀರಿ. ಜಗತ್ತನ್ನ ತಿರುಗ್ತಾ ಇರುವಾಗ ಏನಾಗುತ್ತೆ? ಟೈಮಿಂಗ್ಗಳು ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದ್ಸಾರಿ ಏನಾಗುತ್ತೆ? ಡೇಗಳು ಕೂಡ ಚೇಂಜ್ ಆಗ್ಬೇಕಾಗತ್ತೆ. ಉದಾಹರಣೆಗೆ ನಮ್ಮ ಭಾರತದಲ್ಲಿ ನಾವು ಜೂನ್ 4ನೇ ತಾರೀಕಿದ್ರೆ ಅಮೆರಿಕಾದಲ್ಲಿ ಏನಿರುತ್ತೆ? ಜೂನ್ 3ನೇ ತಾರೀಕು ಇರುತ್ತೆ. ಸೊ ಈ ತರ ಇದ್ದಾಗ ಆಫ್ಟರ್ ಕಂಪ್ಲೀಟಿಂಗ್ ಒಂದು ಫುಲ್ ಸರ್ಕಲ್, ಇಡೀ ಭೂಮಿಯನ್ನ ಒಂದ್ ರೌಂಡ್ ಹಾಕಿದ್ರೆ ಅನ್ಕೊಳ್ಳೋಣ, ಯುವರ್ ಕ್ಯಾಲೆಂಡರ್ ವುಡ್ ಡಿಫರ್ ಬೈ 1 day. ಅವಾಗ ಏನಾಗುತ್ತೆ? ನಿಮ್ಮ ಡೇಟು ಒಂದ್ ದಿನಾನೇ ಚೇಂಜ್ ಆಗುತ್ತೆ. ಸೊ ಅವಾಗ ಕರೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಡೇಟ್ ಅನ್ನ ನೀವು. ಓಕೆ, ನೀವೇನ್ ಮಾಡಿದ್ರಿ? ಭೂಮಿಯನ್ನ ಒಂದ್ ರೌಂಡ್ ಹಾಕಿದ ತಕ್ಷಣ ಡೇಟ್ ಸೇಮ್ ಇರೋದಿಲ್ಲ. ಅಕಸ್ಮಾತ್ ನೀವು ರಾಕೆಟ್ ತಗೊಂಡ್ ರೌಂಡ್ ಹೊಡೆದ್ರೆ ಒಂದು ಭೂಮಿನ, ಡೇಟ್ ಚೇಂಜ್ ಇರುತ್ತೆ, ಹೆಚ್ಚು ಕಮ್ಮಿ ಇರುತ್ತೆ. ಹೆನ್ಸ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ವಾಸ್ ಎಸ್ಟಾಬ್ಲಿಷ್ಡ್. ಏನ್ ಹೇಳ್ತಾ ಇದ್ದೀನಿ ನಾನು? ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಯಾಕೆ ಇದನ್ನ ಹೇಳ್ತೀನಿ ನೋಡ್ರಿ. ಇದು ನಮ್ಮ ಭೂಮಿ. ನಮ್ಮ ಭೂಮಿ 1 hour ಅಲ್ಲಿ ಎಷ್ಟು ಡಿಗ್ರಿ ಮೂವ್ ಆಗುತ್ತೆ? 15 ಡಿಗ್ರಿ ಮಾತ್ರ. ಓಕೆ, ನಮ್ಮ ಭೂಮಿ 4 minutes ಅಲ್ಲಿ ಎಷ್ಟು ಡಿಗ್ರಿ ಮೂವ್ ಆಗುತ್ತೆ? 1 ಡಿಗ್ರಿ ಮಾತ್ರ. ಇದಂತೂ ನಿಮಗೆ ಗೊತ್ತಿದೆ. ಭೂಮಿ ಫಿಕ್ಸ್ ಆಗಿ ರೊಟೇಟ್ ಆಗುತ್ತೆ. ನೀವೇನ್ ಮಾಡ್ತೀರಿ? ಒಂದು ರಾಕೆಟ್ ತಗೊಳ್ತೀರಿ. ನೀವು ರಾಕೆಟ್ ನಿಂದ ಏನ್ ಮಾಡೋಕ್ ಸ್ಟಾರ್ಟ್ ಮಾಡ್ತೀರಿ? ರೊಟೇಷನ್ ಹಾಕೋಕ್ ಸ್ಟಾರ್ಟ್ ಮಾಡ್ತೀರಿ. ಭೂಮಿಗಿಂತ ಸಾವಿರಾರು ಪಟ್ಟು ವೇಗದಲ್ಲಿ ಮೂವ್ ಆಗಬಹುದು. ಹಾಗಾಗಿ ಡೇಟ್ಗಳ ವ್ಯತ್ಯಾಸ ಇರುತ್ತೆ. ಇವತ್ತು 4ನೇ ತಾರೀಕು ಇಲ್ಲಿದೆ ಅಂದ್ರೆ ಅಮೆರಿಕಾದಲ್ಲಿ ಇದ್ದಾಗ 4ನೇ ತಾರೀಕು ಇರಲ್ಲ, ಅದು ಹೆಚ್ಚು ಕಮ್ಮಿ ಇರುತ್ತೆ. ಹಾಗಾದ್ರೆ ಅದನ್ನ ಹೇಗೆ ನಾವು ಕಂಡು ಹಿಡಿಯೋದು? ಆ ಕಂಡು ಹಿಡಿಯೋಕೆ ಒಂದು ರೆಫರೆನ್ಸ್ ಲೈನ್ ಬೇಕಾಯ್ತು. ಆ ರೆಫರೆನ್ಸ್ ಲೈನ್ ಅನ್ನು ಏನಂತ ಕರೀತಾರೆ? ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರೀತಾರೆ. ಇಲ್ಲಿ ಬರುತ್ತೆ ನೋಡ್ರಿ ಇದು. ಓಕೆ, ಎಲ್ಲಿ ಬರುತ್ತೆ ಅಂತ ಅಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಇದೆ. ಯಾವ ಸಾಗರ? ಪೆಸಿಫಿಕ್ ಸಾಗರದಲ್ಲಿ ಬರುತ್ತೆ. ನೆನ್ಪಿಟ್ಕೊಡ್ರಿ. ಇದು ಅಮೆರಿಕ ಈ ಕಡೆ ಇದೆ, ನಮ್ಮ ಭಾರತ ಎಲ್ಲ ಈ ಕಡೆ ಬರುತ್ತೆ, ಇಲ್ಲಿ ಕೆಳಗಡೆ ಆಸ್ಟ್ರೇಲಿಯಾ. ಈ ಪೆಸಿಫಿಕ್ ಸಾಗರದಲ್ಲಿ ಒಂದು ಲೈನ್ ಅನ್ನು ಹಾಕಿದ್ದಾರೆ. ಇದು ಹೇಗಿದೆ? ಎಕ್ಸಾಕ್ಟ್ಲಿ 180 ಡಿಗ್ರಿ ಅಪೋಸಿಟ್ ಇದೆ. ಆ ಕಡೆಯಿಂದ 180 ಡಿಗ್ರಿ ಅಪೋಸಿಟ್ ಇದೆ. ಯಾವುದಕ್ಕೆ? ಗ್ರೀನ್ವಿಚ್ ರೇಖೆಗೆ. ಸರಿ, ನೋಡೋಣ ಹಾಗಾದ್ರೆ ಇದ್ರ ಬಗ್ಗೆ ಒಂದು ಪಾಯಿಂಟ್ಸ್ ನ ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಯೂ ಕೂಡ ನೋಡ್ಬೋದು ನೀವು ಬೇಕಾದ್ರೆ. ಇಲ್ಲಿ ಕೊಟ್ಟಿದ್ದಾರೆ ಇವರು. ಏನ್ ಕೊಟ್ಟಿದ್ದಾರೆ? ಇಲ್ಲಿ ಟೈಮಿಂಗ್ ಮೊದಲು ಇದು ಪ್ರೈಮ್ ಮೆರಿಡಿಯನ್ ಅಂತ ಅಂದ್ರೆ ಇದು ಗ್ರೀನ್ವಿಚ್ ರೇಖೆ. ಇಲ್ಲಿ 7 PM ಆಗಿದೆ. ಇಲ್ಲಿ 7 PM ಇಲ್ಲಿ ಆಗಿದ್ರೆ ನೀವು ಈ ಕಡೆಗೆ ಈಸ್ಟ್ ಹೋಗ್ತಾ ಇದ್ದೀರಿ. ಈಸ್ಟ್ ಹೋಗ್ಬೇಕಾದ್ರೆ ಟೈಮ್ ಏನಾಗ್ಬೇಕು? ಹೆಚ್ಚಾಗಬೇಕು. ಸೊ ನೋಡ್ರಿ, ಇಲ್ಲಿ 8 PM, 9 PM, 10 PM, 4 PM, 2 PM, 12 PM ಆ ತರ ಇಲ್ಲಿ ಏನಾಗ್ತಾ ಇವೆ? ಟೈಮ್ ಹೆಚ್ಚುತ್ತಾ ಹೋಗ್ತಾ ಇದೆ. ವಾಪಸ್ ಹಿಂದಕ್ಕೆ ಬನ್ರಿ. ಆ ಗ್ರೀನ್ವಿಚ್ ರೇಖೆಗಿಂತ 6 PM, 7 ಇತ್ತು ಇಲ್ಲಿ, ಸಂಜೆ 7 ಆಗಿತ್ತು. ಇಲ್ಲಿ 6 PM, 5 PM, 4 PM, 3 PM, 2 PM, 1 PM, ಆಮೇಲೆ ಮಧ್ಯಾಹ್ನ 12, ನೆಕ್ಸ್ಟ್ ಬೆಳಗ್ಗೆ 11, ಬೆಳಗಿನ 10, ಬೆಳಗಿನ 9, ಬೆಳಗಿನ 6, ಬೆಳಗಿನ 7, ಮತ್ತೆ ಬೆಳಗಿನ 6, ಬೆಳಗಿನ 5, ಬೆಳಗಿನ 4, 3, 2, 1, ಮತ್ತೆ ಮಧ್ಯಾಹ್ನ 12. ಈ ತರ ಇಲ್ಲಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಈ ಚಾರ್ಟ್ ಒಂದು ನೆನಪಿಟ್ಕೊಂಡ್ರೆ ಸಾಕು, ನೀವು ಬೇರೆ ಏನು ಬೇಡ. ಇನ್ನು ಈ ಕಡೆ ಬನ್ರಿ, ಡೇಟ್ ಲೈನ್ಗೆ. ಇದು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ. ಇಲ್ಲಿ ಇವತ್ತಿರುತ್ತೆ, ಟುಡೇ. ಇಲ್ಲಿ ಇದೇನಿದೆಯಲ್ಲ, ಈ ಟುಡೇ ಅಂದ್ರೆ ಏನ್ ತಗೊಳ್ಳೋಣ ನಾವು? 4 ಜೂನ್ 2026 ಇವತ್ತಿದ್ರೆ ಈ ಲೈನ್ ಗಿಂತ ನೀವು ಹಿಂದಕ್ಕೆ ಹೋಗ್ಬಿಟ್ರೆ ಏನಾಗತ್ತೆ? ಅದು ಸಾರಿ ಇಲ್ಲಿ ಟುಡೇ ಇದ್ರೆ ಈ ಲೈನ್ ಗಿಂತ ಹಿಂದಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ? ಅದು ನಾಳೆ ಆಗತ್ತೆ. ನಾಳೆ ಅಂದ್ರೆ 5/6/2026. ನಾಳೆ ಯಾಕಾಯ್ತು? ಇಲ್ಲಿ ಯಾವ ದೇಶ ಬರುತ್ತೆ ನೋಡ್ರಿ? ನಮ್ ಭಾರತ, ಜಪಾನ್ ಎಲ್ಲ ಬರ್ತಾ ಇವೆ. ನಮ್ ಭಾರತ, ಜಪಾನ್ ಇವೇನಿರುತ್ತೆ? ಈ ಅಮೆರಿಕಕ್ಕಿಂತ ಒಂದಿನ ಮುಂದಕ್ಕಿರುತ್ತೆ. ಸರಿ, ಇನ್ನೂ ಕ್ಲಾರಿಫೈ ಮಾಡೋಕೆ ಇಲ್ಲಿ ಕೆಳಗೆ ಬನ್ರಿ. ಇಲ್ಲಿ ಕೊಡ್ತಾರೆ ನೋಡ್ರಿ ನಿಮ್ಗೆ ಡೇಟ್ಗಳು. ಇಲ್ಲಿ ಅಂದಾಜು ನಿಮ್ಗೆ ಸಿಗುತ್ತೆ. ಈ ಕಡೆ ಹೋದಾಗೆ ಈ ಟೈಮ್ ಚೇಂಜ್ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಡೇಟ್ಗಳು ಏನಾಗುತ್ತೆ? ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ, ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ. ಇದು ಯಾವ ಲೈನ್ಗೆ? ಡೇಟ್ ಲೈನ್ಗೆ.
ಟೈಮ್ ಲೈನ್ಗೆ ಈ ಕಡೆ ಬಂದ್ರೆ ಪ್ಲಸ್ ಆಗತ್ತೆ, ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಎರಡು ಉಲ್ಟಾ ಇವೆ ನೆನ್ಪಿಟ್ಕೊಡ್ರಿ. ಒಂದಕ್ಕೊಂದು ಎರಡು ಏನಿವೆ ಅಂದ್ರೆ ಉಲ್ಟಾ ಇವೆ, ನೆನ್ಪಿಟ್ಕೊಳ್ಳಿ. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಈಸ್ ಅನ್ ಇಮ್ಯಾಜಿನರಿ ಲೈನ್ ಲೊಕೇಟೆಡ್ ಅಪ್ರಾಕ್ಸಿಮೇಟ್ಲಿ 180 ಡಿಗ್ರಿ ಲಾಂಜಿಟ್ಯೂಡ್, ಉದ್ದುದ್ದಾಗಿದೆ ಲಾಂಜಿಟ್ಯೂಡ್ ಅಲ್ಲಿ. ಆಮೇಲೆ ಮೋಸ್ಟ್ಲಿ ಪಾಸಸ್ ಥ್ರೂ ಪೆಸಿಫಿಕ್ ಓಷಿಯನ್, ಪೆಸಿಫಿಕ್ ಓಷಿಯನ್ ಮುಖಾಂತರ ಪಾಸ್ ಆಗುತ್ತೆ. ಶಿಕ್ಷಕರ ಅವರೇ ಇದು ಬೇರೆ ನೋಟ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು, ಇವತ್ತು ಬೆಳಗ್ಗೆ ರೆಡಿ ಮಾಡಿರೋದು, ಕೊಡ್ತೀವಿ ನಿಮ್ಗೆ ಆಮೇಲೆ. ಜಿಗ್ಜಾಗ್ಸ್ ಟು ಅವಾಯ್ಡ್ ಸ್ಪ್ಲಿಟ್ಟಿಂಗ್ ಕಂಟ್ರೀಸ್ ಅಂಡ್ ಐಲ್ಯಾಂಡ್ಸ್ ಗ್ರೂಪ್ಸ್. ಯಾಕೆ ಇದನ್ನ ಜಿಗ್ಜಾಗ್ ಮಾಡಿದ್ದಾರೆ? ಈ ತರ ಜಿಗ್ಜಾಗ್ ಅಂದ್ರೆ ಈ ತರ ಇರುತ್ತೆ, ಜಿಗ್ಜಾಗ್ ಅಂತ ಕರೀತಾರೆ. ಕಂಟ್ರಿಗಳು ಸ್ಪ್ಲಿಟ್ ಆಗಬಾರ್ದು, ದೇಶಗಳನ್ನ ಹೊಡಿಬಾರ್ದು, ಮತ್ತೆ ಐಲ್ಯಾಂಡ್ ಗ್ರೂಪ್ಗಳು ಇರುತ್ತೆ, ದ್ವೀಪಗಳೆಲ್ಲ ಇರುತ್ತಲ್ಲ, ಅವುಗಳಿಗೋಸ್ಕರ ಇದನ್ನ ಈ ತರ ಜಿಗ್ಜಾಗ್ ನಲ್ಲಿ ಎಳೆದಿದ್ದಾರೆ. ಇಮ್ಯಾಜಿನರಿ ಲೈನ್ ಇದೊಂದು. ಓಕೆ, ಸರಿ. ಹಾಗಾದ್ರೆ ನನ್ ನೋಡೋಣ ಸ್ವಲ್ಪ. ಇಲ್ಲಿ ಈಸ್ಟ್ ವರ್ಡ್ ಹೋದ್ರೆ ಸಬ್ಸ್ಟ್ರಾಕ್ಟ್ ಒಂದಿದೆ, ಸಬ್ಸ್ಟ್ರಾಕ್ಟ್ ಅಂದ್ರೆ ನೆಗೆಟಿವ್, ಕಳಿಯೋದು. ವೆಸ್ಟ್ ವರ್ಡ್ ಪಶ್ಚಿಮದ ಕಡೆಗೆ ಬಂದ್ರೆ ಒಂದಿನ ಏನ್ ಮಾಡೋದು? ಆಡ್ ಮಾಡೋದು. ಪಶ್ಚಿಮದ ಕಡೆಗೆ ಅಂದ್ರೆ ಗ್ಲೋಬಲಿ ಪಶ್ಚಿಮದ ಕಡೆ ಅಲ್ಲ, ಆ ಲೈನ್ ನ ಪಶ್ಚಿಮದ ಕಡೆಗೆ. ನೆನ್ಪಿಟ್ಕೊಡ್ರಿ. ಇಲ್ಲಿ ನೀವು ಮೊದ್ಲು ನೆನ್ಪಿಟ್ಕೊಡ್ರಿ, ವೆರಿ ಇಂಪಾರ್ಟೆಂಟ್ ಥಿಂಗ್ ಇದು. ಅದನ್ನೊಂದು ಹೇಳ್ಬೇಕು ನಾನು ನಿಮ್ಗೆ. ಏನಂತ ಅಂದ್ರೆ, ಸಾಮಾನ್ಯ ಜಗತ್ತಿನಲ್ಲಿ ಈ ಪೂರ್ವದ ರಾಷ್ಟ್ರಗಳು ಅಂದ್ರೆ ಯಾವುದು? ಇವು ಜಪಾನು, ನಮ್ಮ ಭಾರತ ಇವೆಲ್ಲ ಪೂರ್ವದ ರಾಷ್ಟ್ರಗಳು. ಬಟ್ ಈ ಲೈನ್ ಗೆ ಸಂಬಂಧಪಟ್ಟ ಹಾಗೆ ಇವು ಪೂರ್ವ ಅಲ್ಲ, ಇವೇನಿವು ಪಶ್ಚಿಮ. ನೆನ್ಪಿಟ್ಕೊಡ್ರಿ, ಇದು ಇಂಪಾರ್ಟೆಂಟ್, ಇದನ್ನ ಮರಿಬೇಡ್ರಿ. ಯಾವತ್ತು ಪ್ರಶ್ನೆಗಳು ಬರುತ್ತೆ, ಹೋದ ವರ್ಷದ ಪ್ರಶ್ನೆ ತೆಗೆದು ನೋಡ್ರಿ, ನಿಮ್ಗೊಂದು ಕ್ಲಾರಿಟಿ ಸಿಗತ್ತೆ ಅದ್ರ ಮೇಲೆ. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾರೆ ನೋಡ್ರಿ ಇವರು. ಸೋಮಾ ಅಮೆರಿಕನ್ ಸೋಮಾ ಎಕ್ಸಾಂಪಲ್. ಸೋಮಾ ಅಂಡ್ ಅಮೆರಿಕನ್ ಸೋಮಾ ಲೈ ಆನ್ ಅಪೋಸಿಟ್ ಸೈಡ್ಸ್ ಆಫ್ ದ ಐಡಿಯಲ್. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಗೆ ಎರಡು ಕಡೆ ಅಪೋಸಿಟ್ ಇರುತ್ತಂದ್ರೆ, ಸೋಮಾ 10 AM 11 ಜೂನ್ ಇದೆ, ಕ್ರಾಸ್ ಈಸ್ಟ್ವರ್ಡ್ ಟು ಅಮೆರಿಕನ್ ಸೋಮಾ, ಡೇಟ್ಸ್ ಬಿಕಮ್ 10 ಜೂನ್, ಟೈಮ್ಸ್ ರಿಮೇನ್ ದ ಆಲ್ಮೋಸ್ಟ್ ಸೇಮ್. ಸೋಮಾ ಮತ್ತು ಅಮೆರಿಕನ್ ಸೋಮಾ ನೋಡೋಣ ಇರಿ, ಒಂದೇ ನಿಮಿಷ. ಎಲ್ಲಿವೆ? ಸೋಮಾ ಸಮೂಹ ಏನದು? ಸೋಮಾ ಸಮೂಹ ತಪ್ಪು ಓದ್ದೆ ನಾನು. ಸಮೂಹ ಸಮೂಹ ಓಕೆ. ಸಮೂಹ ಅಂಡ್ ಅಮೇರಿಕನ್ ಸಮೂಹ ಇನ್ ವರ್ಲ್ಡ್ ಮ್ಯಾಪ್. ಎಸ್, ಇದನ್ನ ನೋಡ್ರಿ. ಈಗ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇಲ್ಲಿ ಪಾಸ್ ಆಗಿದೆ ಅನ್ಕೊಳ್ರಿ. ಓಕೆ, ಈಗ ಈ ಲೈನ್ ನ ಇದು ವೆಸ್ಟ್, ಈ ಲೈನ್ ನ ಈಸ್ಟ್. ಗ್ರೀನ್ವಿಚ್ ರೇಖೆಗೆ ಅಪೋಸಿಟ್ ಇದು. ಗ್ರೀನ್ವಿಚ್ ರೇಖೆಗೆ ಅಪೋಸಿಟ್ ಇರ್ಬೇಕು ಯಾವತ್ತು, ನೆನ್ಪಿಟ್ಕೊಡ್ರಿ. ಗ್ರೀನ್ವಿಚ್ ರೇಖೆ ಒಂದು ಫಿಕ್ಸ್ ನೆನ್ಪಿಟ್ಕೊಡ್ರಿ. ಏನಂದ್ರೆ ಇಲ್ಲಿ ಈಸ್ಟ್ ಇದ್ರೆ ಪ್ಲಸ್ ಆಗತ್ತೆ, ವೆಸ್ಟ್ ಇದ್ರೆ ಮೈನಸ್ ಆಗತ್ತೆ. ಗ್ರೀನ್ವಿಚ್ ರೇಖೆದು ಇದು. ಇಂಟರ್ನ್ಯಾಷನಲ್ ಡೇ ಲೈನ್ ಅದ್ರ ಉಲ್ಟಾ. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇದ್ರ ಉಲ್ಟಾ. ಈಸ್ಟ್ ಇದ್ರೆ ನೆಗೆಟಿವ್ ಆಗುತ್ತೆ, ವೆಸ್ಟ್ ಇದ್ರೆ ಪಾಸಿಟಿವ್ ಆಗುತ್ತೆ. ಸೊ ನಮ್ ನೋಟ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ರು ಅಂತ ಅಂದ್ರೆ, ಸಮೂಹ 10 AM 11 ಜೂನ್, 10 AM 11 ಜೂನ್. ಓಕೆ, ಹಾ ಹೇಳ್ರಿ ಜ್ಯೋತಿ ಅವರೇ. ಇಲ್ಲಿ 10 AM 11 ಜೂನ್ ಇದೆ, ಈ ಲೈನ್ ಅನ್ನ ದಾಟ್ತೀರಿ, ಆ ಕಡೆ ಹೋಗ್ತೀರಿ, ಏನಾಗುತ್ತೆ? ಟೈಮ್ ಅಲ್ಲ, ನಮ್ಗೆ ಡೇಟ್ ಬೇಕಾಗತ್ತೆ. ಏನಾಗುತ್ತೆ ಡೇಟು? ಎಸ್, ಸೇಮ್ 10 AM ಇರುತ್ತೆ, ಆದ್ರೆ ಡೇಟ್ ಏನಾಗುತ್ತೆ? 10 ಜೂನ್ ಆಗುತ್ತೆ. ಯಾಕೆ? ಕಾರಣ ಈಸ್ಟ್ ಕಡೆಗೆ ಬಂದ್ವಿ, ಒಂದು ಡೇಟ್ ಮೈನಸ್ ಆಗ್ಬೇಕು. ನೆನ್ಪಿಟ್ಕೊಡ್ರಿ, ಇದಿಷ್ಟು ಪಾಯಿಂಟ್, ಯಾವತ್ತೂ ಮರಿಬೇಡ್ರಿ ಇದನ್ನ. ಇಲ್ಲಿ ಭಾರತದ ಎಕ್ಸಾಂಪಲ್ ತಗೊಂಡು ನೋಡೋಣ. ಈಗ ಇದು ಜಗತ್ತಿಂದಾಯ್ತು, ನಾವು ಭಾರತದ ಎಕ್ಸಾಂಪಲ್ ತಗೊಂಡು ನೋಡೋಣ. ಈಗ ಭಾರತದ್ದು ಮತ್ತೆ ಅಮೆರಿಕದ್ದು ತಗೊಂಡ್ರೆ ಏನಾಗುತ್ತೆ ನೋಡೋಣ. ಈಸ್ಟ್ವರ್ಡ್ ಕ್ರಾಸಿಂಗ್, ಒನ್ ಡೇ ಗೇರ್ಡ್. ಅದೊಂದು ಹೇಳೋದು ಮರ್ತೆ, ಎಲ್ಲೋಯ್ತದು? ಸಮೋವ. ಹಾ, ನೀವೇನ್ ಮಾಡಿದ್ರಿ? ಈ ಕಡೆಯಿಂದ ಈ ಕಡೆಗೆ ಹೋದ್ರಿ, ಹೌದಲ್ಲ? ಇದು ವೆಸ್ಟ್, ಇದು ಈಸ್ಟ್. ಗ್ಲೋಬ್ ಮೇಲೆ ಈಸ್ಟ್ ವೆಸ್ಟ್ ಅಲ್ಲ, ಇದು ಯಾವ್ದ್ರ ಮೇಲೆ? ಈ ಲೈನ್ ಮೇಲೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಮೇಲೆ. ನೀವು ವೆಸ್ಟ್ ನಿಂದ ಈಸ್ಟ್ ಕಡೆಗೆ ಹೋದ್ರಿ, ಇಲ್ಲಿ 11 ಜೂನ್ ಇತ್ತು, ಇಲ್ಲಿ ಹೋದಾಗ 10 ಜೂನ್ ಬಂತು. 11 ಜೂನ್ ಇತ್ತು, ಆ ಕಡೆ ಹೋದಾಗ 10 ಜೂನ್ ಬಂತು.
ಅಂದ್ರೆ ನೀವು ಯಾವ ಕಡೆಗೆ ಮೂವ್ ಆದ್ರಿ? ಈಸ್ಟ್ ವರ್ಡ್ಸ್. ನೀವು ಪೂರ್ವದ ಕಡೆಗೆ ಹೋದ್ರಿಂದ ನಿಮ್ಮ ದಿನ ವೇಸ್ಟ್ ಆಯ್ತು ಅಥವಾ ಒಂದು ಎಕ್ಸ್ಟ್ರಾ ಡೇ ಸಿಕ್ತು ನಿಮಗೆ? ಎಕ್ಸ್ಟ್ರಾ ಡೇ ಸಿಕ್ತು. ಯಾಕಂದ್ರೆ ಅವತ್ತೊಂದಿನ ಅಲ್ಲಿ ವಸ್ತಿ ಮಾಡಿದ್ರೆ ಮತ್ತೆ ನಾಳೆ ಜೂನ್ 11 ಬರೋದು. ಅಂದ್ರೆ ಏನಾಯ್ತು ಇಲ್ಲಿ ನೀವು ಡೇ ಗೇನೆಡ್ ಅಂತ ಕರೀತಾರೆ. ಆಮೇಲೆ ನೋಟ್ಸಲ್ಲಿ ಕೊಟ್ಟಿದ್ದೀನಿ, ಆಮೇಲೆ ಓದ್ಕೊಡ್ರಿ. ನಾನು ಯಾಕೆ ಈ ಪದಗಳನ್ನು ಕೂಡ ಹೇಳ್ತಾ ಇದ್ದೀನಿ ಅಂದ್ರೆ ಕೇಳ್ತಾರೆ ಈ ತರ ಪದಗಳನ್ನ. ಸರಿ, ಅಂದ್ರೆ ಈಸ್ಟ್ ಕಡೆಗೆ ಹೋದ್ರೆ ನಿಮ್ದು ಏನಾಗುತ್ತೆ? ಡೇ ಗೇನ್ ಆಗುತ್ತೆ. ಆಕ್ಚುಲಿ ಡೇಟ್ ಮೈನಸ್ ಆಗುತ್ತೆ ನೋಡಿ, ಮೈನಸ್ ಡೇಟ್ ಆಯ್ತು ಇಲ್ಲಿ. ಆದ್ರೆ ನಿಮಗೊಂದು ದಿನ ಎಕ್ಸ್ಟ್ರಾ ಸಿಕ್ತಲ್ಲ ಮತ್ತೆ, ಅದಕ್ಕೆ ಡೇ ಗೇನ್. ಇನ್ ಈ ಕಡೆಯಿಂದ ಈ ಕಡೆಗೆ ಬರ್ತೀರಿ, ಇಲ್ಲಿ 10 ಜೂನ್ ಇತ್ತು, ಈ ಕಡೆಗೆ ಅವತ್ತೇ ಬಂದ್ರು ನೀವು ಬೆಳಗಿನ ಬೆಳಗ್ಗೆ ಇಲ್ಲಿಂದ ಇಲ್ಲಿ ದಾಟೋಕೆ ಒಂದು 1 ಅವರ್ ಸಾಕು ವಿಮಾನದಲ್ಲಿ. ಇಲ್ಲಿ ಏನಾಗಿರುತ್ತೆ ಅಷ್ಟೊತ್ತಿಗೆ ಜೂನ್ 11 ಆಗ್ಬಿಟ್ಟಿರುತ್ತೆ. ಅಲ್ಲಿ ಈ ಕಡೆ ಬರೋ ತಕ್ಷಣ ಜೂನ್ 11 ಆಗ್ಬಿಟ್ಟಿರುತ್ತೆ. ಸೊ ನಿಮ್ದು ಏನಾಯ್ತು? ಡೇಟು ಒಂದು ಸಂಖ್ಯೆ ಹೆಚ್ಚಾಯ್ತು, ಬಟ್ ನಿಮ್ಗೇನಾಯ್ತು? ಲಾಸ್ ಆಯ್ತಲ್ಲ ಒಂದು ದಿನ. ಸೊ ಏನಾಯ್ತಂದ್ರೆ ಲಾಸ್. ನೆನ್ಪಿಟ್ಕೊಡ್ರಿ, ಮರಿಬಾರ್ದು, ಅರ್ಥ ಮಾಡಿ ಇಟ್ಕೊಳ್ಬೇಕು ಇದನ್ನು. ಇಲ್ರಿ ಆನಂದ್ ಅವ್ರೆ, ಒಂದೇ ನಿಮಿಷ ಇರಿ. ಈಸ್ಟ್ ಅದ್ರ ಅಮೆರಿಕದ ಈಸ್ಟ್, ಇದು ವೆಸ್ಟ್. ಗ್ಲೋಬ್ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ಇಲ್ಲಿ ಗ್ರೀನ್ವಿಚ್ ರೇಖೆ ಇರುತ್ತೆ, ಗ್ರೀನ್ವಿಚ್ ರೇಖೆ ಪೂರ್ವ ಪಶ್ಚಿಮ, ಈ ಗ್ರೀನ್ವಿಚ್ ರೇಖೆ ಅಪೋಸಿಟ್ ಇಲ್ಲಿದೆ. ಸೊ ಈ ಲೈನ್ಗೆ ಏನ್ ಬರುತ್ತೆ? ಅಮೆರಿಕ ಈ ಕಡೆ. ಗ್ಲೋಬ್ ತಂದು ತೋರಿಸ್ತೀನಿ ಬಿಡ್ರಿ, ಆಮೇಲೆ ನೋಡೋಣ. ಸರಿ, ಒಂದು ಐಡಿಯಾ ಸಿಗ್ತಾ ನಿಮಗಿದು? ಈ ತರ. ಇನ್ನು ಭಾರತದ ಎಕ್ಸಾಂಪಲ್ ತಗೊಂಡ್ರೆ ಆನಂದ್ ಚೆಕ್ ಮಾಡೋಣ ಅದನ್ನ. ಒಂದ್ಸರಿ ಗ್ಲೋಬ್ ತಗೊಂಡ್ ಚೆಕ್ ಮಾಡೋಣ. ಈಗ ಭಾರತದ ಎಕ್ಸಾಂಪಲ್ ತಗೊಂಡ್ ನೆನ್ಪಿಟ್ಕೊಡ್ರಿ, ಇದು ನಾನು ಹೇಳಿದೆ ಈಗಾಗಲೇ ನಿಮಗೆ. ಸೊ 1 ಡೇ ಲಾಸ್ಟ್ ವೆಸ್ಟ್ವರ್ಡ್ ಕ್ರಾಸಿಂಗ್. ವೆಸ್ಟ್ವರ್ಡ್ ಕಡೆಗೆ ನೀವು ಹೋದ್ರೆ 1 ಡೇ ಲಾಸ್ ಆಗುತ್ತೆ, ಈಸ್ಟ್ ಕಡೆಗೆ ಬಂದ್ರೆ 1 ಡೇ ನಿಮಗೆ ಗೇನ್ ಆಗುತ್ತೆ. ಈಗ ಅಮೆರಿಕ ಮತ್ತು ಭಾರತದ ಎಕ್ಸಾಂಪಲ್ ತಗೊಳ್ಳೋಣ. ಸಪೋಸ್ ಇಂಡಿಯಾ 10 AM ಜೂನ್ 11 ಇದೆ ಅನ್ಕೊಡ್ರಿ. ಯು ಟ್ರಾವೆಲ್ ಈಸ್ಟ್ವರ್ಡ್ ಅಕ್ರಾಸ್ ಪೆಸಿಫಿಕ್ ಅಂಡ್ ಕ್ರಾಸ್ ಐಡಿಯಲ್ ಬಿಫೋರ್ ರೀಚಿಂಗ್ ದ USA ಅಟ್ ಐಡಿಯಲ್. ಸಬ್ಸ್ಟ್ರಾಕ್ಟ್ 1 ಡೇ 11 ಜೂನ್ 10 ಜೂನ್ ಆಗುತ್ತೆ. ಏನಾಗುತ್ತೆ? ಈಗ ಇದು ನಮ್ಮ ಭಾರತ ಸಾಮಾನ್ಯವಾಗಿ ಇಲ್ಲಿ ಬರುತ್ತೆ. ಇಲ್ಲೆಲ್ಲ ಬೇರೆ ಬೇರೆ ಚೀನಾ, ಜಪಾನ್ ಎಲ್ಲ ದೇಶಗಳಿವೆ. ಇಲ್ಲೇನಿದೆ? ಆಸ್ಟ್ರೇಲಿಯಾ ಇದೆ. ಇದಂದ್ರಿ. ಹಾ, ನಾನು ಇದ್ರ ಮೇಲೆ ಒಂದು ಡಯಾಗ್ರಾಮ್ ತೆಗೆದು ನೋಡ್ತೀನಿ, ಆಮೇಲೆ ಹೇಳ್ತೀನಿ. ಇರ್ಲಿ, ಗ್ಲೋಬ್ ಇದೆ ರೀ, ರೂಮ್ ಒಳಗೆ ಐತ್ರಿ, ತಗೊಂಡ್ ಬರ್ರಿ ನಾಳೆ. ಓಕೆ, ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಇಲ್ಲೆಲ್ಲ ಏನಿದೆ? ಅಮೆರಿಕ ಇಲ್ಲಿ ಕಂಡು ಬರುತ್ತೆ. ಈಗ ನೀವೇನ್ ಮಾಡ್ತೀರಿ? ಈ ಕಡೆಯಿಂದ ಅಮೆರಿಕಕ್ಕೆ ಹೋದ್ರಿ ಅನ್ಕೊಳ್ಳೋಣ. ಈ ಕಡೆಯಿಂದ ಅಮೆರಿಕಕ್ಕೆ ಹೋದ್ರಿ. ಇಲ್ಲೇನಿತ್ತು? ಗ್ರೀನ್ವಿಚ್ ಲೈನ್ ಇತ್ತು. ಇದ್ರ ಹಿಂದೆ ಏನಿದೆ? ಇಂಟರ್ನ್ಯಾಷನಲ್ ಡೇ ಲೈನ್ ಬರುತ್ತೆ ಹಿಂದೆ. ಸರಿ, ಭಾರತದಲ್ಲಿ ಎಷ್ಟಿತ್ತು ಡೇಟ್? ಹಾಗಾದ್ರೆ 11 ಜೂನ್ ಇತ್ತು ಅನ್ಕೊಳ್ಳೋಣ. ಇಲ್ಲಿ ಹಿಂದೆ ಇದ್ದಂತ ಲೈನ್ ಅನ್ನ ಕ್ರಾಸ್ ಆದ ತಕ್ಷಣ ಏನಾಗುತ್ತೆ? ನಿಮ್ದು ಒಂದು ದಿನಾಂಕ ಹಿಂದಕ್ಕೆ ಬರುತ್ತೆ. ಏನು? 10 ಜೂನ್ ಬರುತ್ತೆ. ನೆನ್ಪಿಟ್ಕೊಡ್ರಿ. ಆಮೇಲೆ ವಾಪಸ್ ನೀವು ಅಲ್ಲಿಂದ ಮತ್ತೆ ಉಲ್ಟಾ ಬರ್ತೀರಿ. ಈ ಕಡೆ ಬರುವಾಗ ಏನಾಗುತ್ತೆ? ಅಲ್ಲಿ 10 ಜೂನ್ ಇದ್ದು ಇಲ್ಲಿ ಏನಾಗುತ್ತೆ? 11 ಜೂನ್ ಆಗುತ್ತೆ. ಸರಿ, ಆ ಕಡೆಯಿಂದ ಈ ಕಡೆ ಬರುವಾಗ ನಿಮ್ದು ಡೇ ಎಕ್ಸ್ಟ್ರಾ ಸಿಕ್ತು, ಲಾಸ್ ಸಿಕ್ತು. ನಿಮ್ದು ಎಕ್ಸ್ಟ್ರಾ ಹೇಗೆ ಸಿಗುತ್ತೆ? ಅಲ್ಲಿ 10 ಇತ್ತು, ಇಲ್ಲಿ 11 ಬಂತು, ವೇಸ್ಟ್ ಆಯ್ತು, ಲಾಸ್ ಆಯ್ತು ನಿಮ್ಗೆ. ಉಲ್ಟಾ ಇವೆ, ಸ್ವಲ್ಪ ನೆನ್ಪಿಟ್ಕೊಳ್ರಿ. ಲೆಕ್ಕಾಚಾರ ಮಾಡುವಾಗ, ಡೇಟ್ ಲೆಕ್ಕ ಮಾಡುವಾಗ ಪ್ಲಸ್ ಮೈನಸ್ ಮಾಡ್ಬೇಕು. ಎಲ್ಲಿ ಪ್ಲಸ್ ಮಾಡ್ತೀರಿ ಅಲ್ಲಿ ನಿಮ್ಗೆ ಡೇ ಹೋಯ್ತು ಅಂತ ಅರ್ಥ. ಎಲ್ಲಿ ಮೈನಸ್ ಮಾಡ್ತೀರಿ ಇನ್ನೂ ನಿಮ್ಗೆ ಟೈಮ್ ಇದೆ ಅಂತ ಅರ್ಥ. ಅರ್ಥ ಆಯ್ತಾ? ಸೊ ಹೀಗೆ ನೆನ್ಪಿಟ್ಕೊಳ್ರಿ ಅದನ್ನು. ಓಕೆ, ಇಲ್ಲಿ ಕೊಟ್ಟಿದ್ದೀನಿ ಅದನ್ನ. ವಯಾ ಪೆಸಿಫಿಕ್, ಈ ಪೆಸಿಫಿಕ್ ರೂಟ್ ಮುಖಾಂತರ ಹೋದಾಗ ಆ ತರ ಆಗುತ್ತೆ. ಇನ್ನು ಹೀಗೆ ಹೋದ್ರೆ ಡೈರೆಕ್ಟ್ ಆಗಿ ಈ ಕಡೆಯಿಂದ ಇಲ್ಲಿ ಡೈರೆಕ್ಟ್ ಆಗಿ ಹೋದ್ರೆ ಅನ್ಕೋಣ. ಈಗ ಏನಾಗುತ್ತೆ? ಟೈಮಿಂಗ್ ನೋಡ್ತಾರ, ಅವಾಗ ಟೈಮಿಂಗ್ ನೋಡ್ತಾರೆ, ಅಲ್ಲಿ ಹೋದಾಗ ಡೇಟ್ ಚೆಕ್ ಮಾಡ್ತಾರೆ. ಇದಿಷ್ಟು ಐಡಿಯಾ ನಿಮಗೆ ಗೊತ್ತಿರಲಿ, ಸಿಂಪಲ್ ಆಗಿ. ಓಕೆ, ಸೊ 1 ಲೈನ್ ಆಗಿ ನಾನು ಆಮೇಲೆ ನೋಟ್ಸ್ ಕೊಡ್ತೀನಿ ನಿಮಗೆ ಇದನ್ನ. ಈಸ್ಟ್ ಗೇನ್ ವೆಸ್ಟ್ ಲಾಸ್. ಯಶವಂತ್ ಅವರು ವೆರಿ ಗುಡ್. 1 ಲೈನ್ UPSC ರಿವಿಷನ್ ಬಗ್ಗೆ ನೋಡೋದಾದ್ರೆ ನಾವಿಲ್ಲಿ ಅರ್ತ್ ರೊಟೇಟ್ಸ್ 360 ಡಿಗ್ರಿ ಇನ್ 24 ಅವರ್ಸ್. ಅಂದ್ರೆ 1 ಅವರ್ಗೆ 15 ಡಿಗ್ರಿ. 0 ಡಿಗ್ರಿ ಇದ್ರೆ ಅದನ್ನ ನಾವು ಪ್ರೈಮ್ ಮೆರಿಡಿಯನ್ ಅಂತ ಕರಿತೀವಿ, ಅಥವಾ GMT ಅಂತ ಕರಿತೀವಿ ಅದನ್ನ. ನಮ್ಮ ಭಾರತದ ಎಷ್ಟಿದೆ? 82.5 ಡಿಗ್ರಿ ಇದೆ. ನಮ್ದು GMT ಪ್ಲಸ್ 530. ನೆನ್ಪಿಟ್ಕೊಡ್ರಿ, ನಮ್ದು ಏನಿದೆ ಅಲ್ಲ ಟೈಮಿಂಗು GMT ಪ್ಲಸ್ 530. ನಮ್ದು 530 ಅವರ್ಸ್. ಆಮೇಲೆ 180 ಡಿಗ್ರಿ ಲಾಂಜಿಟ್ಯೂಡ್ ಇದ್ದಾಗ
ಇದನ್ನ ನಾವ್ ಏನಂತ ಕರಿತೀವಿ? ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ. 0° ಏನಂತ ಕರಿತೀವಿ? ಗ್ರೀನ್ವಿಚ್ ಲೈನ್ ಅಥವಾ ಪ್ರೈಮ್ ಮೆರಿಡಿಯನ್ ಅಂತ ಕರಿತೀವಿ. 180° ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ. ಸೊ ಕ್ರಾಸ್ ಐಡಿಯಲ್ ಈಸ್ಟ್ವರ್ಡ್ ಕಡೆಗೆ ನೀವು ಹೋದ್ರಿ ಅಂದ್ರೆ ಇಂಟರ್ನ್ಯಾಷನಲ್ ಡೇ ಲೈನ್ ಅಲ್ಲಿ ನಿಮ್ದು ಏನಾಗುತ್ತೆ ಲೆಕ್ಕಾಚಾರ ಮಾಡುವಾಗ -1 ಡೇ ಮಾಡಿ ಆಡ್ ಮಾಡ್ಬೇಕು. ಡೇ ಆಗಲ್ಲ, ಅಲ್ಲಿ ಏನಾಗುತ್ತೆ ಡೇಟ್ ಮೈನಸ್ ಮಾಡ್ಕೊಳ್ಬೇಕು. ಆಮೇಲೆ ಕ್ರಾಸ್ ಐಡಿಯಲ್ ವೆಸ್ಟ್ವರ್ಡ್ ಇಂಟರ್ನ್ಯಾಷನಲ್ ಡೇ ಲೈನ್ ಅನ್ನ ವೆಸ್ಟ್ವರ್ಡ್ ಕಡೆಗೆ ಹೋದ್ರಿ ಅಂದ್ರೆ ನಿಮ್ದು ಏನಾಗುತ್ತೆ +1 ಡೇ. ಇಲ್ಲ, ಉಲ್ಟಾ ಹೇಳಿದೆ ನಾನು. ಓಕೆ, ಇಂಟರ್ನ್ಯಾಷನಲ್ ಡೇ ಲೈನ್ಗೆ ಈ ತರ ನಮ್ದೇನು ಇಂಟರ್ನ್ಯಾಷನಲ್ ಡೇ ಲೈನ್ ಇತ್ತಲ್ಲ, ಈ ಲೈನ್ ಕಡೆಗೆ ಬಂದಾಗ ಐಡಿಯಲ್ ಇದು ಈಸ್ಟ್ ಮತ್ತೆ ಇದು ವೆಸ್ಟ್. ಇಲ್ಲಿ ನಿಮ್ದು 10 ಜೂನ್ ಇದ್ರೆ ಇಲ್ಲಿ ಈಸ್ಟ್ ಕಡೆಗೆ ಬಂದ್ರೆ ಏನಿರುತ್ತೆ ಅದು 11 ಜೂನ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟ ನೆನ್ಪಿಟ್ಕೊಡ್ರಿ. ಪ್ರೈಮ್ ಮೆರಿಡಿಯನ್ ಚೇಂಜಸ್ ಟೈಮ್. ಪ್ರೈಮ್ ಮೆರಿಡಿಯನ್ ಅನುಗುಣವಾಗಿ ನಾವು ಡೇಟ್ ಅನ್ನ ಟೈಮ್ ಲೆಕ್ಕಾಚಾರ ಮಾಡ್ತೀವಿ. ಇಂಟರ್ನ್ಯಾಷನಲ್ ಡೇಟ್ ಅನುಗುಣವಾಗಿ ನಾವು ಡೇಟ್ ಅನ್ನ ಲೆಕ್ಕಾಚಾರ ಮಾಡ್ತೀವಿ. ನೆನ್ಪಿಟ್ಕೊಡ್ರಿ. ಇಲ್ಲಿ ಟೈಮ್ ಹೇಗೆ ಲೆಕ್ಕಾಚಾರ ಮಾಡ್ತೀವಿ, ಡೇಟ್ ಹೇಗೆ ಲೆಕ್ಕಾಚಾರ ಮಾಡ್ತೀವಿ ಅಂತ ತಿಳ್ಕೊಳ್ಬೇಕು. ಆಮೇಲೆ ನಾವ್ ಎಲ್ಲಿಂದ ಎಲ್ಲಿಗೆ ಹೋದ್ರೆ ನಮಗೆ ಒಂದು ದಿನ ಹೆಚ್ಚು ಸಿಕ್ತೋ ಅಥವಾ ಲಾಸ್ ಆಯ್ತೋ ಅನ್ನೋದನ್ನ ತಿಳ್ಕೊಳ್ಬೇಕು. ಸಿಂಪಲ್ ಆಗಿ ಇಷ್ಟು ನೆನ್ಪಿಟ್ಕೊಳ್ರಿ. ನಾವು ಭಾರತದಿಂದ ಅಮೆರಿಕದ ಕಡೆಗೆ ಪೆಸಿಫಿಕ್ ಓಷನ್ ಮೇಲೆ ಹಾಸಿ ಹೋದ್ರೆ 1 ಡೇ ಎಕ್ಸ್ಟ್ರಾ ಸಿಗುತ್ತೆ ನಮಗೆ. ಯಾಕಂದ್ರೆ ಅಲ್ಲಿ ಇನ್ನೂ ದಿನ ಏನಿರುತ್ತೆ ಹಿಂದಿಂದಿರುತ್ತೆ. ಅಲ್ಲಿಂದ ಪೆಸಿಫಿಕ್ ಓಷನ್ ಮೇಲೆ ಹಾಯಿಸಿ ಭಾರತಕ್ಕೆ ಬಂದ್ರೆ ಏನಾಗಿರುತ್ತೆ 1 ದಿನ ಮುಂದಕ್ಕೆ ಬಂದು ಬಿಟ್ಟಿರ್ತೀವಿ. ಹಾಗಾಗಿ 1 ದಿನ ಏನಾಗಿರುತ್ತೆ ಹೋಗಿರುತ್ತೆ, ಲಾಸ್ ಆಗಿರುತ್ತೆ. ನೆನ್ಪಿಟ್ಕೊಡ್ರಿ.